ಅವುಗಳ ಜೊತೆ ಒಂದಿಷ್ಟು ವಿಚಾರವನ್ನು ಹಂಚ್ಕೋಬೇಕು. ಮುಖ್ಯವಾಗಿ DVG ಅವರ ಮಂಕುತಿಮ್ಮನ ಕಗ್ಗದ ಬಗ್ಗೆ ವಿಚಾರವನ್ನು ಹಂಚ್ಕೋಬೇಕು. ಮಕ್ಕಳೇ, ತಮಗೆಲ್ಲ DVG ಅವರ ಪರಿಚಯ ಇದ್ದೇ ಇದೆ, ಅಥವಾ DVG ಅಂತ ಗೊತ್ತಿಲ್ಲೋದ್ರೂ ಕೂಡ ಮಂಕುತಿಮ್ಮನ ಕಗ್ಗವನ್ನ ಕೇಳೇ ಇರ್ತೀರ. ಬಹುಶಃ ಕೆಲವು ಶಾಲೆಗಳು ಕೂಡ ಪಠ್ಯ ಪುಸ್ತಕವಾಗಿ ಮಂಕುತಿಮ್ಮನ ಕಗ್ಗ ಇರಬಹುದು. ಈ ಮಂಕುತಿಮ್ಮನ ಕಗ್ಗ ಅನ್ನೋದು ಚೌಪದಿ ರೂಪದಲ್ಲಿ 4 ಸಾಲುಗಳ ರೂಪದಲ್ಲಿ ಇರುವಂತಹ ಒಂದು ಕವನ ಅಂತ ಹೇಳ್ಬೋದು. ಅದು ನಮ್ಮ ಬದುಕಿಗೆ ತುಂಬಾ ಮಾರ್ಗದರ್ಶಿಯಾಗಂತಹ ಸರ್ವಜ್ಞನ ವಚನದ ರೀತಿ ಇರುವಂತಹ ಒಂದು ಕಗ್ಗ. ಆದ್ರೆ ಈ ಕಗ್ಗಕ್ಕೆ ಒಂದು ಕಥೆ ಇದೆ. ಅಂದ್ರೆ DVG ಅವರು ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನ ಬರೆದಾಗ ಕಗ್ಗದ ಕಥೆ ಅಂತ ಒಂದು ಬರೆದಿದ್ದಾರೆ. ಆ ಕಗ್ಗದ ಕಥೆ ಬಹಳ ಸ್ವಾರಸ್ಯಕರವಾದಂತಹ ವಿಚಾರ. ಏಕೆಂದ್ರೆ ಒಂದು ಪ್ರೌಢಶಾಲೆ ಒಂದು ಮೇಷ್ಟ್ರು, ಅವರ ಮಾವ ಒಂದು ಮೇಷ್ಟ್ರು, ಅಧ್ಯಾಪಕ ವೃತ್ತಿ, ಸರ್ಕಾರಿ ಶಾಲೆ ಅಧ್ಯಾಪಕ ವೃತ್ತಿಯಲ್ಲಿ ಇರುವಂತಹ ಮೇಷ್ಟ್ರು ಮೂಲಕ ಆ ಕಗ್ಗವನ್ನ ಹೊಸತಾ ಹೋಗ್ತಾರೆ DVG ಅವರು. ಸೊ ಈಗ ಕಗ್ಗದ ಕಥೆಯನ್ನ ಕೇಳೋಣ. ನಂತರ ಒಂದು 5 ನಿಮಿಷ DVG ಅವರ ಕೃತಿಯನ್ನು ಕೂಡ ಪರಿಚಯ ಮಾಡ್ಕೊಡ್ತೀನಿ. ಮಕ್ಕಳೇ, ಈ ಕಗ್ಗದ ಕಥೆಯನ್ನ DVG ಅವರು ಒಂದು ಕಾವ್ಯದ ರೀತಿಯಲ್ಲಿ ಬರೆದಿದ್ದಾರೆ. ನಾನು ಕಾವ್ಯವನ್ನ ಓದ್ತಾ ಜೊತೆಗೆ ನಿಮಗೆ ಹೇಳ್ತೀನಿ. ಕಗ್ಗದ ಕಥೆ ಹೀಗೆ ಶುರುವಾಗುತ್ತೆ. ಹಳ್ಳಿ ಮಕ್ಕಳಿಗೆ ಗುರು, ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ ಹಸುಳೆ ಎನ್ನುವರವನನು, ಮಂಕುತಿಮ್ಮನೆನ್ನುತ್ತ ಹೆಸರನವನು ಹೇಳಿಕೊಂಡಿವನು, ಬಿಂಕು ಕೊಂಕು ಒಂದು ಅರಿಯದಿದ್ದ ಸಾಧುವಾತನು. ಅಂದ್ರೆ ಒಂದು ಹಳ್ಳಿಲೊಬ್ರು ಮೇಷ್ಟ್ರು ಇರ್ತಾರೆ. ಅವರು ಹಳ್ಳಿಗೆಲ್ಲ ಮಕ್ಕಳಿಗೆಲ್ಲ ಮೇಷ್ಟ್ರು, ಗುರುವು. ಹಳ್ಳಿಗೆ ಬೇರೆ ಜನಗಳಿಗೆಲ್ಲ ಗೆಳೆಯನ ರೀತಿ ಇರ್ತಾರೆ. ಒಳ್ಳೆ ಹಾರುವಯ್ಯ, ಒಳ್ಳೆ ಮನುಷ್ಯ, ಹಸು ರೀತಿ ಇರೋಂಥವನು, ಮಗು ರೀತಿ ಇರುವಂತವನು ಅಂತ ಅವ್ರನ್ನ ಕರೀತಾರೆ. ತನ್ನ ಹೆಸರು ಮಂಕುತಿಮ್ಮ ಅಂತ ಅನ್ಕೋತಾರೆ. ಮಂಕು ಅಂದ್ರೆ ಬುದ್ಧಿ ಇಲ್ಲದವನು ಅಂತ ಹೇಳೋ ಪದದಲ್ಲಿ ಮಂಕುತಿಮ್ಮ ನಾನು ಅನ್ನೋ ರೀತಿಯಲ್ಲಿ ಹೇಳ್ಕೊತಾ ಇರ್ತಾನೆ. ಬಿಂಕು ಕೊಂಕ್ ಅರಿಯದಿದ್ದ ಸಾಧುವಾತನು, ಯಾವ ಬಿಂಕ ಇಂಕ ಏನು ಇಲ್ಲದೆ ಬಹಳ ಸರಳವಾಗಿರುವಂತಹ ವ್ಯಕ್ತಿ ಅವನು. ಮುಂದೆ ಹೇಳ್ತಾರೆ, ಬಾಳಿದೇತ ಕೆನ್ನುತ್ತಲೊಮ್ಮೆ ಒಮ್ಮೆ ತಾನೇ ಕೇಳುವನು, ಕೂಳು ಹಣವು ತಾನೆಲುತ್ತ ಒಮ್ಮೆ ನಕ್ಕು ಪೇಳುವನು, ಬೆದರರಾರು ಮವನ ಕಂಡು ಬಳಸಿ ನಿಂತು ಹುಡುಗರು, ಮುದದ ಲವನ ಸಳಿಗೆಯಿಂದ ಮೇಷ್ಟ್ರೇ ಮೇಷ್ಟ್ರೇ ಎನ್ನುವರು. ಒಂದ್ಸಲ ತಾನೇ ಕೂತ್ಕೊಂಡು ಯಾಕಪ್ಪ ಈ ಬದುಕು, ಈ ಜೀವನ, ಇದರ ಅರ್ಥ ಏನು ಅಂತ ಕೇಳ್ಕೋತಾನೆ. ಇನ್ನೊಂದ್ಸಲ ತಾನು ಬರೀ ಕೂಳು, ಒಂದು ಕಾಳು ತಿನ್ನೋಕ್ಕೆ ಅಥವಾ ತಿನ್ನೋಕ್ಕಿರುವಂತ ಹೆಣ ನಾನು ಅಂತ ಹೇಳಿ ತಾನೇ ನಗ್ತಾನಂತೆ. ಜೊತೆಗೆ ನೋಡಿ ಮೇಷ್ಟ್ರು ಹೇಗಿರ್ತಾರೆ ಅಂತ, ಈ ತರದ ಮೇಷ್ಟ್ರು ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಮೇಷ್ಟ್ರುಗಳು ಎಷ್ಟು ಖುಷಿ ಪಡೋರು ಅಂದ್ರೆ, ಮಕ್ಕಳು ಬೆದರರಾರು ಮವನ ಕಂಡು ಅವ್ನು ನೋಡಿ ಯಾರಿಗೂ ಹೆದರಿಕೆನೆ ಆಗ್ತಿರಲ್ವಂತೆ. ಬಳಸಿ ನಿಂತು ಹುಡುಗರು, ಯಾವಾಗ್ಲೂ ಅವ್ರು ಮೇಷ್ಟ್ರು ಬಂದ ತಕ್ಷಣ ಸುತ್ಕೊಂಡಿರೋರು. ನೀವು ಕೂಡ ಆತರ ಇರ್ತೀರಾ, ಸಾಕಷ್ಟು ಜನ ಶಿಕ್ಷಕರ ಹತ್ರ ಇರ್ತಾರೆ, ಯಾವಾಗ್ಲೂ ಮಕ್ಕಳು ಸುತ್ಕೊಂಡಿರುವಂತ ಮೇಷ್ಟ್ರು. ಮುದದಿರೋಳ ಸಲಿಗೆಯಿಂದ ಮೇಷ್ಟ್ರೇ ಮೇಷ್ಟ್ರೇ ಅನ್ನೋರು, ಪ್ರೀತಿಯಿಂದ ಸಲಿಗೆಯಿಂದ ಮೇಷ್ಟ್ರೇ ಮೇಷ್ಟ್ರೇ ಅಂತ ಕರಿತಾ ಇದ್ರಂತೆ. ಒಂದು ಕಾಲ್ಪನಿಕ ಊರನ್ನ ಹೇಳ್ತಾರೆ, ಮೂಡಲೂರು ಅಂತ. ಮೂಡಲೂರ ಸುತ್ತಮುತ್ತ 5 ಮೈಲಿಯಿಂದಲಿ ಕೂಡಿ ಬರುವ ಅರುಣಗೋದೆ ತಿಮ್ಮ ಗುರುವಿನೆಡೆಯಲಿ, ಶಾಲೆಗವನು ಹೊತ್ತಿಗೊಪ್ಪುವಂತೆ ಬರುವನು, ವೇಳೆ ವ್ಯರ್ಥವಾಗದಂತೆ ಪಾಠ ಹೇಳುತ್ತಿರುವನು, ಆಟ ಅಮರ ಮಗ್ಗಿ ಬರಹ ಎಲ್ಲ ಕಲಿಸಿ ಕೊಡುವನು, ಏಟು ಪೆಟ್ಟು ಬೈಲು ಗದರು ಒಂದು ಅವನು ಅರಿಯನು, ಕತೆಯ ಹೇಳಿ ನಗಿಸುತ್ತವರ ತುಂಟತನವ ಕಳೆವನು, ಮಿತದಿನೆಲ್ಲರೊಡನೆ ಮಾತುಕತೆಯ ನಾಡಿ ನಲಿವನ್. ಈಗ ಮೂಡಲೂರು ಅಂತ ಒಂದು ಹಳ್ಳಿ ಊರು, ಅದು ಸುತ್ತಮುತ್ತದಿಂದ ಆ ಮೇಷ್ಟ್ರು ಶಾಲೆಗೆ ಬರ್ತಾ ಇರ್ತಾರೆ. ಶಾಲೆಗೆ ಹೊತ್ತಿಗೊತ್ತೊಪ್ಪಂತೆ ಬರುವನು, ಕರೆಕ್ಟ್ ಸಮಯ ಬರ್ತಾ ಇದ್ದಂತೆ ಮೇಷ್ಟ್ರ ಶಾಲೆಗೆ. ಜೊತೆಗೆ ವೇಳೆ ವ್ಯರ್ಥವಾಗದಂತೆ ಬೆಳಗಿನ ಸಂಜೆವರೆಗೆ ಏಕೋಪಾಧ್ಯಾಯ ಶಾಲೆಗಳು ಅವೆಲ್ಲ ಇದ್ದಂತೆ. ಒಬ್ಬರೇ ಮೇಷ್ಟ್ರು 4ನೇ ಕ್ಲಾಸ್ ತಗೋಬೇಕಾಗಿತ್ತು, ಆದ್ರೆ ಒಂದು ಚೂರು ಅದನ್ನ ವೇಸ್ಟ್ ಮಾಡ್ದಿರೋ, ಸಮಯವನ್ನು ಹಾಳು ಮಾಡದ ರೀತಿ ಪಾಠ ಮಾಡ್ತಾ ಇದ್ದ. ಆಟ ಕಲ್ಸ್ಕೊಡ್ತಾ ಇದ್ದ. ಅಮರಕೋಶ ಅಂತ ಇದ್ದಿತ್ತು, ಮೇಲೆ ಕೇಳಿರ್ಬೋದು ಮಕ್ಕಳು. ಅಮರಕೋಶ ಅಂತ ಸಂಸ್ಕೃತ ಡಿಕ್ಷನರಿನೇ ಬಾಯಿಲಿರೋದು, ಅದನ್ನ ಹೇಳ್ಕೊಡ್ತಾ ಇದ್ದ. ಮಗ್ಗಿ, ಈಗಿನ ಕಾಲದಲ್ಲಿ ಗೊತ್ತಿಲ್ಲ ಮಕ್ಕಳು ಮಗ್ಗಿ ಹೇಳ್ಕೊಡ್ತಾರೆ, ನಮ್ಗೆಲ್ಲ ಹೇಳ್ಕೊಡ್ತಾ ಇದ್ರು. 1 2 2 2 4 ಅಂತೆಲ್ಲ ಹೇಳ್ತಾ ಇದ್ವಿ. ಗದರು ಯಾರಿಗೂ ಬೈತಾ ಇರ್ಲಿಲ್ವಂತೆ. ಬರಹ ಎಲ್ಲ ಕಲ್ಸ್ಕೊಡ್ತಾ ಇದ್ದ. ಜೊತೆಗೆ ಏಟೇ ಹೊಡಿತಿರ್ಲಿಲ್ಲ, ಪೆಟ್ಟು ಬೈಲು ಬೈತಾ ಇರಲಿಲ್ಲ, ಗದರು ಒಂದನು ಅವನ ಅರಿಯನ್ನು, ಯಾವುದು ಗೊತ್ತಿರಲ್ಲ ಹಂಗೆ ಮಾಡ್ತಾ ಇರ್ಲಿಲ್ಲ. ಕಥೆಯ ನೋಡಿ ನಗಿಸುತ್ತವರ ತುಂಟತನವ ಕಳೆವನು, ಕಥೆಯನ್ನು ಹೇಳ್ತಾ ಅವ್ರನ್ನ ಸಂತೋಷದಿಂದ ಇರ್ತಾ ಇದ್ದ. ಮಿತದಿರೊಡನೆ ಎಲ್ಲರೊಡನೆ ಮಾತುಕತೆಯ ನಾಡಿ ನಲಿವನ್, ಅವನು ಸಂತೋಷವಾಗಿದ್ದ ಮೇಷ್ಟ್ರಾಗಿ ಅಂತ ಮೊದಲನೇ ಒಂದು ಕಥೆಯನ್ನು ಹೇಳ್ತಾರೆ. ಮುಂದುವರಿತಾ, ಅವನ ತಾಯಿ ಅರ್ಧ ಕುರುಡಿ ಹಿರಿಯ ನೆಡರಿಗಿಳಿದವಳ್, ಶಿವನ ನಂಬಿ ಮುದುಕಿ ತನ್ನ ಮಗಳ ಮನೆಗೆ ದುಡಿಯುವಳ್, ಆಕೆ ಅವನ ತಂಗಿ ಗಂಡನೊಡನೆ ಸುಖದಿ ಬಾಳ್ವಳು, ಲೋಕ ಸೇತು ತಿಮ್ಮ ಗುರುವಿಗಲ್ಲೇ ಅಲ್ಲೇ ವಾಸವು. ಈಗ ಮನೆ ಎಲ್ಲಪ್ಪ ಅಂತ ಕೇಳಿದ್ರೆ, ಅವ್ರ ತಾಯಿ ಅರ್ಧ ಕುರುಡಿ ಅಂದ್ರೆ ಕಣ್ ಕಾಣಿಸ್ತಿರ್ಲಿಲ್ಲ, ಸ್ವಲ್ಪ ಕಾಣೋದು ಅಂತ ಹೇಳಕ್ಕೆ ಅರ್ಧ ಕುರುಡಿ.
ಸಿರಿಯ ನೆಡರಿಗಿಳಿದವಲ್ ಅಂತ ಹೇಳ್ತಾರೆ. ಸಿರಿ ಅಂದ್ರೆ ತುಂಬಾ ಶ್ರೀಮಂತಲಾಗಿದ್ರು ಅಂತ ಕಾಣುತ್ತೆ ಒಂದ್ ಕಾಲದಲ್ಲಿ. ನಂತರ ಏನೋ ಕಾರಣದಿಂದ ಬಡತನ. ಆದ್ರೆ ಶಿವನ ನಂಬಿ ಮುದುಕಿ ತನ್ನ ಮಗಳ ಮನೆಗೆ ದುಡಿಯುವಳ್. ಆ ಹುಡುಗಿ ಅದ ಅಜ್ಜಿ ಮಗಳ ಮನೇಲಿದ್ಲು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮಗಳ ಮನೇಲಿದ್ಲು, ಮಗಳ ದುಡಿತಾ ಇದ್ಲು. ಅವನ ಯಾರು ಇವರ ತಾಯಿ, ಇವನ ಆ ತಂಗಿ ಮನೇಲಿ ಇದ್ದ ಇವನು ಯಾರು ಗುರುಗಳು ಮೇಷ್ಟ್ರು. ಅವನ ತಂಗಿ ಗಂಡ ನೋಡದೆ ಸುಖದಿ ಬಾಳ್ವಳು. ತಂಗಿ ಗಂಡ ಮತ್ತೆ ಇವ್ರ ತಾಯಿ ಜೊತೆ ಮೇಷ್ಟ್ರು ಅಲ್ಲಿದ್ರು ಅನ್ನಕ್ಕೆ ಎಷ್ಟು ಚೆನ್ನಾಗಿ ಬರೀತಾರ. ಲೋಕ ಸೇತು ತಿಮ್ಮ ಗುರುವಿಗೆ ಅಲ್ಲೇ ವಾಸವು. ಈ ಲೋಕ ಸೇತು ತಿಮ್ಮ ಗುರುಗಳಿದಾರಲ್ಲ ಅವ್ರಿಗೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಬೇರೆ ಮನೆಯ ಚಿಂತೆಗೆ ಹೆಂಡರಿಲ್ಲದವನಿಗೆ ಆರು ಅರಿಯರವನು ಮದುವೆಯಾಗದಿದ್ದು ದೇತಕೋ. ಬಡವನೆಂದೋ ಚೆಲುವನಲ್ಲವೆಂದೋ ಹೆಣ್ಣು ಹೆತ್ತವರ್ ಕೂಡಲ ಬಾರದಿದ್ದರೇನೋ ಅವನೇ ಬೇಡವೆಂದನೋ. ಹೇಗೆ ಇರಲಿ ವರ್ಷವೈದು ದಶಕಗಳನ್ನು ಕಳೆದವನ್. ಅವ್ನು ಮದುವೆ ಆಗ್ಲಿಲ್ಲ, ಬೇರೆ ಮನೆ ಯಾಕಿಲ್ಲ ಅಂದ್ರೆ ಹೆಂಡ್ರಿಲ್ಲ ಅಂದ್ರೆ ಮದುವೆಯಲ್ಲಿ ಯಾಕೆ ಬೇಕು, ಅಲ್ಲೇ ತಂಗಿ ಮನೇಲೆ ಇದ್ದ. ಆರು ಮರಿಯನು ಮದುವೆ ಆಗದಿದ್ದುದೇತಕ್ಕೋ. ಯಾರು ಗೊತ್ತಿಲ್ಲಪ್ಪ ಯಾಕೆ ಮದುವೆ ಆಗ್ಲಿಲ್ಲ ಇವನು ಅಂತ. ಬಡವನೆಂದೋ, ಬಡವ ಅಂತ ಏನ್ ಹುಡುಗಿ ಕೊಡಕ್ ಬರ್ಲಿಲ್ವಾ? ಚೆಲುವನೆಲ್ಲ ನೋಡಕ್ ಚೆನ್ನಾಗಿಲ್ಲ ಅಂತ ಹುಡುಗಿ ಕೊಡ್ಲಿಲ್ವಾ? ಅಥವಾ ಹೆಣ್ಣ ಹೆತ್ತವರ್ ಕೊಡಲು ಬಾರದಿದ್ದರೇನೋ, ಅಥವಾ ಅವನೇ ಬೇಡವೆಂದನೋ, ಅವನೇ ಮದುವೆ ಬೇಡ ಅಂತ ಹೇಳುದ್ದ ಅಂತ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಹೇಗೆ ಇರಲಿ ವರ್ಷವೈದು ದಶಕಗಳನ್ ಕಳೆದನು. 50 ವರ್ಷಗಳಾದು ಅವನಿಗೆ ವಯಸ್ಸು ಮೇಷ್ಟ್ರಿಗೆ. ನೀಗುತ್ತಿದ್ದ ನಾಯುವನ್ನು ಸರಳ ಮನದ ತೃಪ್ತಿಯಿನ್ ತರಣಿಯುದೀಪ ಮುನ್ನ ಪಾಡಿ ನಾರಸಿಂಹ ಶತಕಮಂ. ಇರುಳು ಬರಲು ರಾಮದಾಸೆ ಕೀರ್ತನೆಗಳ ಪಾಡುವಂ. ಅಂದ್ರೆ ಹಿಂದೆ ಹೇಗೆ ಜೀವನವನ್ನು ಮಾಡ್ತಾ ಇದ್ರು, ಅವಾಗ ಮೊಬೈಲ್ ಇರಲಿಲ್ಲ, ಟಿವಿ ಇರ್ಲಿಲ್ಲ, ಯಾವ್ದು ಇರ್ಲಿ. ಹೋದಾಗ ಬದುಕನ್ನು ಎಷ್ಟು ಚೆನ್ನಾಗಿ ಕಳೀತಾ ಇದ್ರು ಅಂತ ನೋಡ್ಬೋದು ನೋಡಿ. ಬಿಡುವ ಹೊತ್ತು ಗುಡಿಯಲೆಲ್ಲೋ ಕುಳಿತು ದೈವ ಚಿಂತೆಯೊಳ್ ನಡೆಯುತ್ತಿದ್ದ ನವನು ಬಾಳ ಹೊರೆಯ ಹೊತ್ತು ಹೊರದವಲ್ ಅಂತ ಅವ್ರ ನಿಲ್ಲಿಸ್ತಾರೆ. ನೀಗುತ್ತಿದ್ದ ಆಯುವನ್ನು ಸರಳದ ಮನದ ತೃಪ್ತಿ. ವಯಸ್ಸಾಯ್ತಪ್ಪ ಅಯ್ಯೋ ಅಂತ ಯಾವತ್ತೂ ಬೇಜಾರು ಮಾಡ್ಕೋತಿರ್ಲಿಲ್ವಂತವನು. ತರಣಿ ಉದೀಪ, ತರಣಿ ಅಂದ್ರೆ ಸೂರ್ಯ ಹುಟ್ಟುವ ಮುನ್ನ ನರಸಿಂಹ ಶತಕವನ್ನ ಹೇಳ್ತಾ ಇದ್ದ. ಇರುಳು ಬರಲು ರಾತ್ರಿ ಆಯ್ತು ಅಂದಾಗ ರಾಮದಾಸರಗಳ ಕೀರ್ತವಂ ಪಾಡುವಂ, ರಾಮದಾಸರ ಕೀರ್ತಿಗಳನ್ನ ಹಾಡ್ತಾ ಇದ್ದ. ಬಿಡುವ ಹೊತ್ತು ಗುಡಿಯಲೆಲ್ಲೋ ಕುಳಿತು ದೈವ ಚಿಂತೆಯೊಳ್ ನಡೆಯುತ್ತಿದ್ದು ನವನು ಬಾಳ ಹೊರೆಯ ಹೊತ್ತು ಹೊರದವಲ್. ಬಿಡುವ ಹೊತ್ತು ಸಮಯ ಸಿಕ್ಕಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತೆ. ಅಲ್ಲಿ ಕೂತ್ಕೊಂಡು ದೇವರ ಚಿಂತೆ, ದೈವ ಚಿಂತೆ ಮಾಡ್ತಾ ಇದ್ದ. ನಡೆಯುತ್ತಿದ್ದ ನವನು ಬಾಳ ಅಂದ್ರೆ ಬದುಕು ವಯಸ್ಸಾಯ್ತು, 50 ವಯಸ್ಸಾಯ್ತು, ಆದ್ರೂ ಕೂಡ ಕಷ್ಟ ಪಡ್ಕೊಂಡು ಆಯ್ತಪ್ಪ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅನ್ಕೊಂಡು ಬದುಕನ್ನೇ ನಡೆಸ್ತಾ ಇದ್ದಂತೆ. ಮುಂದೆ ನೋಡಿ, ಭಾನುವಾರ ಬೆಟ್ಟದೊಂದು ಮೊಡಕ ಸೇರಿ ಕೂಡವಂ ಮೌನದಿಂದ ಗಗನ ಧರೆಯು ನಪ್ಪುವತ್ತ ನೋಡುವಂ. ದೇಗುಲದಳೊಂದು ಮಬ್ಬು ಮಂಟಪವನ್ನು ಸೇರುವಂ. ಹೋಗಿ ಬರುವ ಭಕುತ ಜನಕ್ಕೆ ಮರುಕ ನೋಟ ತೋರುವಂ. ಹಳೆಯ ಹಚ್ಚಡವನು ತಲೆಯ ನಡಿಯವರೆಗೆ ಹೊದ್ದವಂ. ಹೊಳೆಯ ಕಣ್ಣದರ್ಗೆ ಮೂಟೆಯೆಂದೆ ಕಾಣುವಂ. ಗುರುತ ನರಿಯರಾರುಂ ಏನುಂ ಏನಾನುಂ ಮೊರದಡಂ. ಕಿರಿಯ ನಗೆಯನೇ ಮಾರುವೇಳ್ವನ್ ಅಡನತಿಯ ನುಡಿಗಳಂ. ಭಾನುವಾರ ಏನ್ ಮಾಡ್ತಾ ಇದ್ದ ಅಂದ್ರೆ ಗಗನಧರೆಗ ಅಪ್ಪುವತ್ತು ನೋಡುವಂ. ಗಗನಧರೆ ಅಂದ್ರೆ ಆಕಾಶ ಮತ್ತೆ ಭೂಮಿ ಸೇರುವಂತ ದಿಗಂತ ಅಂತ ಕರೀತಾರೆ, ನೋಡಿರ್ಬೋದು ನೀವು. ಅಲ್ಲಿ ನೋಡ್ತಾ ಕೂತಿದ್ದಂತೆ. ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಮಬ್ಬು ಮಂಟಪ, ದೇವಸ್ಥಾನದೊಳಗೆ ಹಳೆ ಕಾಲ ದೇವಸ್ಥಾನ, ಒಂದ್ ಮೂಲೆ ಒಂದು ಮಂಟಪದಲ್ಲಿ ಕೂತ್ಕೊಂಡು ತನ್ನ ಪಾಡಿಗೆ ಒಂದು ಹಚ್ಚಡವನ್ನ ಅಂದ್ರೆ ಒಂದು ಹೊದಿಕೆಯನ್ನ ಅಥವಾ ಹಳೆಯ ಹೊದಿಕೆಯನ್ನು ತಲೆ ಮೇಲೆ ಹೊತ್ಕೊಂಡು ಹಿಂಗ್ ಕೂತಿರ್ತಾ ಇದ್ದಂತೆ. ಮೂಲೆಯಲ್ಲಿ ಕೆಲವು ಕೂತಿರ್ತಾ ನೋಡ್ಬೋದು ಚಳಿಗಾಲದಲ್ಲಿ. ಆತರ ಕೂತ್ಕೊಂಡು ಯಾರು ನೋಡಿದವರಿಗೆ ಮೂಟೆಯಿಂದೆ ಕಾಣುವಂ. ಹಳೆಯ ಕಾಣದರ್ಗೆ ಮೂಟೆಯಿಂದೆ ಕಾಣುವಂ. ಯಾರು ಅಕಸ್ಮಾತ್ ಡೌಟ್ ಆಗಿ ಬಂದು ನೋಡಿದ್ರೆ ಯಾರೋ ಒಂದು ಮೂಟೆ ಇಟ್ಟಿದಾರನೋ ಅನ್ನೋ ರೀತಿಯಲ್ಲಿ ಕೂತ್ಕೊಳ್ತಾ ಇದ್ದಂತೆ. ಯಾರನ್ನು ಕೂಡ ಮಾತಾಡ್ತಾ ಇರ್ಲಿಲ್ಲ, ತನ್ನ ಪಾಡಿ ತಾನು ಕೂತ್ಕೊಂಡಿರ್ತಾ ಇದ್ದ ಅಂತ ಈ ಮೊದಲನೇ 2ನೇ ಒಂದು ಕಥೆಯಲ್ಲಿ ಅವನ ಬಗ್ಗೆ ಪರಿಚಯ ಮಾಡ್ತಾರೆ. 3ನೇದು ಬರುವಂತದ್ದು ತುಂಬಾ ಸ್ವಾರಸ್ಯಕರವಾದ್ದು. ಅವನ DVG ಅವರೇ ಅನ್ನೋ ರೀತಿಯಲ್ಲಿ ಇದೆ. ಅವನ ತಂಗಿಗೊಬ್ಬ ಮಗನು ಮುದ್ದಿನಿಂದ ಬೆಳೆದನು. ಇವನೇ ತಿಮ್ಮ ಗುರುವಿಗೆ ಜೀವ, ಇವನೇ ಲೋಕವೆಲ್ಲವೂ. ಸೋಮಿ ಇವನು ಮಾವನಿವನ ನೆತ್ತಿ ನಡೆಸಿ ಲಾಲಿಸಿ ಪ್ರೇಮದಂಗಿ ತೊಡಿಸಿ ಪದ್ಯ ಕಲಿಸಿ ಬರಹ ತಿದ್ದಿಸಿ ನೋಡಿ ಮುಂಜಿ ಯಾದುದನ್ನು ಕೇಳಿ ವಿದ್ಯೆ ಪೆಂಪನು. ಷೋಡಶಾಬ್ದ ಉತ್ಸವನು ಮಾಡಿ ಮಾವನಲ್ಲಿದ್ದನು. ಅವನ ತಂಗಿ ಒಬ್ಬ ಮಗ ಇರ್ತಾನಂತೆ, ತಂಗಿ ಮಗ. ಅವನು ಮುದ್ದಿನಿಂದ ಬೆಳೆದನು. ಒಬ್ನೇ ಮಗ, ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾರೆ. ಇವನೇ ತಿಮ್ಮ ಗುರುಗೆ ಜೀವ, ಇವನೇ ಲೋಕವೆಲ್ಲವೂ. ತಿಮ್ಮ ಗುರುಗಳು ಇರ್ತಾರಲ್ಲ, ಅವನಿಗೆ ತಂಗಿ ಮಗ, ಸೋದರಳಿಯ, ಅವನಿಗೆ ತುಂಬಾ ಆಪ್ತ, ಜೀವ, ಪ್ರಾಣ ಎಲ್ಲ. ಇವನ ಹೆಸರು ಸೋಮಿ ಅಂತ. ಸೋಮ, ಸೋಮಿ. ಇವ್ರು ತಿಮ್ಮ ಗುರು, ಸೋಮ ಅಂತ ಪದ.
ಮಾವನಿವನ ನೆತ್ತಿ ನಡೆಸಿ ಲಾಲಿಸಿ, ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ, ನಡೆಸಿ ಲಾಲಿಸಿ ಪ್ರೇಮದಂಗಿ ತೊಡಿಸಿ, ಪದ್ಯ ಕಲಿಸಿ ಬರಹ ತಿದ್ದಿಸಿ, ನೋಡಿ ಮುಂಜಿ ಯಾದುದನ್ನು ಕೇಳಿ ವಿದ್ಯೆ ಪೆಂಪನು. ಇವನ್ನ ತುಂಬಾ ಪ್ರೀತಿಯಿಂದ ಚಿಕ್ಕ ಮಗು ಆಗಿದ್ದಾಗ ಲಾಲಿಸಿ ಮುದ್ದಿಸಿ, ಪ್ರೇಮದಂಗಿ, ಎಷ್ಟು ಚೆನ್ನಾಗಿ ನೋಡಿ ಪದ, ಪ್ರೇಮದಂಗಿ, ಪ್ರೀತಿಯಿಂದ ಅಂಗಿಯನ್ನು ತೊಡಿಸಿ, ವಿದ್ಯೆ ಪದ್ಯ ಕಲಿಸಿ ಬರಹ ತಿದ್ದಿಸಿ, ಹಾಗೆಲ್ಲ ಬರ್ಸೋರು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಆಟ ಅಮರ ಮಗ್ಗಿ ಎಲ್ಲ ಕಲ್ಸೋರು. ನೋಡಿ ಮುಂಜಿ ಯಾದುದನ್ನು ಕೇಳಿ ವಿದ್ಯೆ ಪೆಂಪನು, ಅವನಿಗೆ ಒಂದು ಉಪನಯನ ಅಂತ ಸಂಸ್ಕಾರನ ಮಾಡಿ ಷೋಡಶಾಬ್ದ ಉತ್ಸವವನ್ನು ನೋಡಿ ಮಾವ ನಲಿದನು. 16 ವರ್ಷ ಆಯ್ತು ಮಗಂಗೆ ಅಂತ ಮಲಿನ್ಗೆ ಆಗಿ ತುಂಬಾ ಖುಷಿ ಪಟ್ಟನಂತೆ. ನಂತರ ಮುಂದೆ ಕತೆ, ಧನ್ಯಳೀಗ ತಾನೆ ನುತ್ತ ಸೋಮಿ ಎಜ್ಜಿ ಹಿಗ್ಗಿದಳ್, ಇನ್ನು 10 ವಾರ ಕಳೆಯಲಾಕೆ ಕಣ್ಣ ಮುಚ್ಚಿದಳ್, ಬಳಿಕ ಮುಂದಿನೋದಿಗೆಂದು ಸೋಮಿಯು ಮೈಲಾರಕ್ಕೆ ತೆರಳುವುದೆಂದು ಸಿದ್ಧವಾಯಿ ತವನು ಮೂಟೆ ಕಟ್ಟಿದ. ಬಂದಿತವನ ಪಯಣದ ದಿನ ಅವನ ಮೊಗದಳುತ್ಸಾಹ, ಅಂದು ತಿಮ್ಮ ಗುರುವಿನ ಧ್ವನಿಯಲ್ಲಿ ಕೊಂಚ ಗದ್ಗದ. ಬೆರೆಯಿತಂದು ಮಾವನೊಳಗೆ ಸಂತಸದಲ್ಲಿ ಚಿಂತೆಯು, ಕೊರೆಯಿತವನ ಮನವ ಸೋದರ ಅಳಿಯ ಅಗಲ್ವ ಬೆಸನವು ಅಂತ. ಈಗೇನಾಯ್ತು, 16 ವರ್ಷ ಮಗ ತುಂಬಿತು ಹುಡುಗಂಗೆ. ಆಗ ಧನ್ಯಳೀಗ ತಾನು ನುತ್ತ ಸೋಮಿ ಅಜ್ಜಿ ಹಿಗ್ಗಿದಳು. ಅಜ್ಜಿ ಅಪ್ಪ ಸದ್ಯ ಮೊಮ್ಮಗ 16 ವರ್ಷ ಆಯ್ತಲ್ಲಪ್ಪ ಅಂತ ಹೇಳಿ ಇನ್ನು 10 ವಾರ ಕಳೆಯಲಾಕೆ ಕಣ್ಣ ಮುಚ್ಚಿದಳು. ವಯಸ್ಸಾಯ್ತು, ಅವಳು ತೀರ್ಕೊಂಡು. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಬಳಿಕ ಸೋಮಿ ಮುಂದಿನೋದಿಗೆಂದು ಸೋಮಿಯು ಮೈಲಾರಕ್ಕೆ, ಎಲ್ಲಿ ಮೂಡನೂರ ಅಂತ ಊರು ಕೊಟ್ಟಿದ್ರು ಮುಂಚೆ, ನೆನಪಿದೆಯಾ? ಮೂಡಲೂರ, ಆ ಊರಿನಿಂದ ಮೈಲಾರ ಅದೇ ದೊಡ್ಡ ನಗರಕ್ಕೆ, ಅಂದ್ರೆ ಸಣ್ಣ ಹಳ್ಳಿಯಿಂದ ಇರುವಂತ ಹುಡುಗ ನಗರಕ್ಕೆ ಬರ್ತಾನೆ ಅಂತ ನೀವುಗಳು ಕೂಡ ನೋಡಿರ್ಬೋದು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇದ್ದಾಗ ಅಲ್ಲಿ ಬರೇ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಇರ್ಬೋದು, ಈಗೆಲ್ಲ ಕಾಲೇಜ್ ಬರ್ತಾ ಇದೆ. ಅವಾಗೆಲ್ಲ ಕಾಲೇಜ್ ಓದ್ಬೇಕು ಅಂದ್ರೆ ಧಾರವಾಡ, ಈ ಕಡೆ ಮೈಸೂರು ಬರ್ಬೇಕಾಗಿತ್ತು. ಆ ರೀತಿಯಲ್ಲಿ ಬರ್ತಾ ಇದ್ರು. ಇದು ಒಂದು 50 ವರ್ಷಗಳ 60 ವರ್ಷಗಳ ಹಿಂದಿನ ಕತೆ ತರ ಇಟ್ಕೋಬಹುದು. ಬಹುಶಃ 1940ನೇ ಇಸ್ವಿ, ಅಂದ್ರೆ ನೆನ್ಪಿಟ್ಕೊಳ್ಳಿ, ಎಷ್ಟು 70-80 ವರ್ಷನೇ ಆಯ್ತು. DVG ಅವ್ರ ಕಣ್ಮರೆಯಾಗಿ 50 ವರ್ಷ ಆಯ್ತು. ಸೊ ಆಯ್ತು ಅಂತ ಹೇಳಿ ಮುಂದಿನ ಓದಿಗೆಂದು ಸೋಮಿಯು ಮೈಲಾರಕ್ಕೆ, ಮುಂದೆ ಓದಕ್ ಹೋಗ್ಬೇಕಲ್ಲ, 16 ವರ್ಷ ಆಯ್ತು, ಬಹುಶಃ PUC ಏನೋ ಇರ್ಬೋದು. ಮೈಲಾರಕ್ಕೆ ಅಂದ್ರೆ ಬೇರೆ ಊರಿಗೆ ಬಂದ, ದೊಡ್ಡ ಊರಿಗೆ ಬಂದ. ಮೈಲಾರ ಅಥವಾ ದೊಡ್ಡ ಊರಂತ ಒಂದು ಕಾಲ್ಪನಿಕ ಊರು. ತೆರಳುವುದೆಂದು ಸಿದ್ಧವಾಯಿ ತವನು ಮೂಟೆ ಕಟ್ಟಿದ. ಸರಿ ಹೊರಡ್ಬೇಕಲ್ಲ, ಮೂಟೆ ಕಟ್ಕೊಂಡ, ಬ್ಯಾಗ್ ಎಲ್ಲ. ಅವಾಗೆಲ್ಲ ಏನಂದ್ರೆ ಸೂಟ್ ಕೇಸು ಎಲ್ಲ ಇರಲಿಲ್ಲ. ಅವಾಗೆಲ್ಲ ಬಟ್ಟೆನೆ ಕಟ್ಕೊಂಡು ಮೂಟೆ ಕಟ್ಕೊಳ್ಳೋರು, ಮೂಟೆ ತರ ಬ್ಯಾಗಲ್ಲಿ ಕಟ್ಕೊಳ್ಳೋರು. ಆಗಿನ ಚಪ್ಪಲಿನೂ ಇರಲಿಲ್ಲ, ಆ ತರದ ಕಾಲ. ಈಗಿನ ಕಾಲದಲ್ಲೆಲ್ಲ ಸೂಟ್ ಕೇಸು, ಬ್ಯಾಗು, ದೊಡ್ಡ ದೊಡ್ಡ ಬ್ಯಾಗ್ಗಳೆಲ್ಲ ಬರುತ್ತೆ. ಬಂದಿತವನ ಪಯಣದ ದಿನ ಅವನ ಮೊಗಳದ ಉತ್ಸಾಹ. ಹುಡುಗಂಗೆ ಭಾರಿ ಖುಷಿ, ನಾನು ಸಿಟಿಗೆ ಹೋಗ್ತಾ ಇದೀನಪ್ಪ, ಓದಕ್ ಹೋಗ್ತಾ ಇದೀನಿ, ಹೊಸ ವಿಚಾರ ಕಲಿಯಕ್ ಹೋಗ್ತಾ ಇದೀನಿ ಅಂತ ಉತ್ಸಾಹ. ಅಂದು ತಿಮ್ಮ ಗುರುವಿನ ದನಿಯಲ್ಲಿ ಕೊಂಚ ಗದ್ಗದ. ತಿಮ್ಮ ಗುರು ವಾಯ್ಸು ತುಂಬಾ ಇದಾಯ್ತು. ಅಯ್ಯೋ, ನನ್ ಬಹಳ ಪ್ರೀತಿಯ ಸೋದರಳಿಯ ನನ್ನ ಬಿಟ್ಟು ಹೋಗ್ತಾ ಇದ್ದಾನಲ್ಲಪ್ಪ ಅಂತ ಹೇಳಿ. ಬೆರೆಯಿ ತಂದು ಮಾವನೊಳಗೆ ಸಂತಸದಲ್ಲಿ ಚಿಂತೆಯು, ಎರಡು ಸೇರ್ಕೋತು. ಸಂತೋಷನೂ ಇದೆ, ಚಿಂತೆನೂ ಇದೆ. ಎಲ್ಲೋ ನಗರಕ್ಕೆ ಹೋಗ್ತಾನಪ್ಪ, ಹೇಗಿದೆ ಜೀವನ ಎಲ್ಲ ಗೊತ್ತಿಲ್ಲ, ಮೊದಲನೇ ಸಲ ಹೋಗ್ತಾ ಇದ್ದೇನೆ ಊರ್ ಬಿಟ್ಟು ಅಂತ ಚಿಂತೆ. ಆದ್ರೆ ಸಂತಸ ಏನು ಅಂದ್ರೆ ಒಳ್ಳೆ ವಿದ್ಯೆ ಕಲಿಯಕ್ಕೆ ಹೋಗ್ತಾ ಇದ್ದಾನಂತ. ಕೊರೆಯಿತವನ ಮನವ ಸೋದರ ಅಳಿಯ ಅಗಲ್ವ ಬೆಸನವು. ಮನಸ್ಸೊಳಗೆ ಬೇಜಾರಾಯ್ತು, ಅಯ್ಯೋ ಸ್ವಾಮಿ ಹೋಗ್ತಾನಲ್ಲ ಅಂತ ಹೇಳ್ದ. ಸ್ವಾಮಿ ಮೈಲಾರಕ್ಕೆ ಬಂದ. ಅಲ್ಲಿಗೆ 3ನೇ ಭಾಗ ಮುಗೀತು. 4ನೇ ಭಾಗ ನೋಡೋಣ. ಆಯ್ತು, ಮುಂದೇನಾಯ್ತು ಅಂದ್ರೆ 5 ವಾರ ಕಳೆದು ತಿಮ್ಮ ಗುರುವಿಗಾಯ್ತು ವರ್ಗವು, ಮೂಡಲೂರಿನಿಂದ ಲವನು ಮಂಡುಗೆರೆಯ ಸೇರ್ದನು. ಕೆಲವು ತಿಂಗಳಾದ ಬಳಿಕ ಒಂದು ಸಂಜೆ ಮಾವನು ತಲುಪಿದ ಮೈಲಾರವನ ಪುರದ ಬೆಡಗ ಕಂಡನು. ಈಗ 5 ವಾರ ಆಯ್ತು ಅಂದ್ರೆ ಕೆಲ ಕಾಲ ಆಯ್ತು. ತಿಮ್ಮಗುರುಗೆ ವರ್ಗ ಆಯ್ತು. ಮೂಡಲೂರು ಅಂತ ಮೊದಲು ಇದ್ದ ಆ ಊರಿಂದ ಮಂಡುಗೆರೆ ಅಂತ ಒಂದು ಊರಿಗೆ ಸೇರ್ಕೋತಾನೆ. ಕೆಲವು ತಿಂಗಳಾದ ಬಳಿಕ ಒಂದು ಸಂಜೆ ಮಾವನು ತಲುಪಿದ ಮೈಲಾರವ ಪುರದ ಬೆಡಗ ಕಂಡನು. ಆಯ್ತಪ್ಪ, ಸೋದರನ್ ನೋಡ್ಬೇಕು ಅಂತ ಆಸೆ ಆಯ್ತು ಅಂತ ಹೇಳಿ 1 ತಿಂಗಳಾದ್ಮೇಲೆ, ಅಂದ್ರೆ 5 ವಾರ ಆಗಿ 1 ತಿಂಗಳಾದ್ಮೇಲೆ ಮೈಲಾರಕ್ಕೆ ಹೋಗ್ತಾನೆ. ಹೋಗಿ ನೋಡ್ತಾನೆ, ಏನು ಊರು, ಈಗ ಯಾವ್ದೋ ಹಳ್ಳಿಯಿಂದ ಬಂದು ಸಿಟಿನೇ ನೋಡ್ತಾ ಹೋದ್ರೆ, ಈಗ ಮೈಸೂರಿಗೆ ಬಂದ್ರೆ ಜಗಮಗಿಸುವ ಮೈಸೂರು ಅಥವಾ ಧಾರವಾಡ, ಯಾವ್ದು ಕಲಬುರಗಿ, ಮೈಸೂರಿನ ಅರಮನೆ, ಅಲ್ಲಿ ಬೆಳಕೆಲ್ಲ ನೋಡಿ ಒಂದ್ಸಲ ಜಗ್ ಅನ್ಸುತ್ತೆ. ಏನಪ್ಪಾ, ಹಳ್ಳಿಯಿಂದ ಬಂದಾಗ ನಮಗೂ ಅನ್ಸಿತ್ತು ಆ ತರ. ಸೊ ಎಲ್ಲರಿಗೂ ಸಹಜ ಅದು ಅನ್ಸುವಂಥದ್ದು. ಮುಂಚೆ ಎಲ್ಲ ತುಂಬಾ ಕಷ್ಟ, ಎಲ್ಲೋ ಜೀವನದಲ್ಲಿ 1 ಬಾರಿ 2 ಬಾರಿ ದೂರಿಗೆ ಹೋಗುವಂತ ಅವಕಾಶ ಸಿಗ್ತಾ ಇತ್ತು. ಈ ತರದ ವ್ಯವಸ್ಥೆಗಳು ಇರ್ಲಿಲ್ಲ ಅವಾಗ. ಆಯ್ತು, ಬಂದ, ಏನ್ ಮಾಡ್ದ, ಪುರದ ಬೆಡಗ ಕಂಡೇನು. ಒಬ್ಬ ಏನ್ ಚೆನ್ನಾಗಿದೆ ಅಂತ ಖುಷಿ ಆಯ್ತು. ನಂತರ ಅರಸಿ ಸೋಮಿಯ ವಿದ್ಯಾರ್ಥಿ ನೆಲೆಯ ಮುಟ್ಟಿದ. ಬೆರಗು ಪಟ್ಟ ನದರ ಜರಬಿ ನಂದಗಳನ್ನು ನೋಡುತ್ತಾ ಬಳಿಯ ಬಯಲಿನಲ್ಲಿ ಸೋಮಿ ಚೆಂಡನಾಡುತ್ತಿದ್ದನು. ಗೆಳೆಯರೊಡನೆ ನಾಗರಿಕದ ಪೆರ್ಮೆ ತೋರುತ್ತಿದ್ದನು. ಈಗ ಹಳ್ಳಿಯಿಂದ ಬಂದಿರುವಂತ ಹುಡುಗ
ಅರಸಿ ಅರಸಿ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಈಗೇನು ಗೂಗಲ್ ಎಲ್ಲ ಇರಲ್ಲ, ನಿಮ್ಗೆ ಈಗ GPS ಎಲ್ಲ ಇಟ್ಕೊಡ್ತಾರೆ, ಮ್ಯಾಪ್ ಇಟ್ಕೊಂಡು ಹೋಗ್ತಾರೆ ಎಲ್ಲಿ ಬೇಕಾದ್ರೂ ಹೋಗ್ಬೇಕು ಅಂದ್ರೆ. ಆಗಿನ ಕಾಲದಲ್ಲಿ ಏನೂ ಇರಲ್ಲ, ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಯಾವುದೋ ವಿದ್ಯಾರ್ಥಿ ನೆಲೆ ಅನ್ಕೊಳ್ಳಿ ಮೈಸೂರಿನಲ್ಲಿ ಅಥವಾ ಯಾವುದೋ ಊರಿನಲ್ಲಿ, ಮೈಲಾರ ಅಂತ ಊರಿನಲ್ಲಿ, ಅಲ್ಲಿ ಹುಡ್ಕೊಂಡು ಕೇಳ್ಕೊಂಡು ಹೋಗ್ತಾನೆ, ಎಲ್ಲಿದೆಯಪ್ಪ ವಿದ್ಯಾರ್ಥಿ ನೆಲೆ, ಎಲ್ಲಿದೆ ಹಾಸ್ಟೆಲ್ ಅಂತ ಕೇಳ್ಕೊಂಡು ಹೋಗ್ತಾನೆ. ನೋಡ್ಕೊಂಡು ಹೋಗಿ ಮುಟ್ಟದ, ಅಲ್ಲಿ ಇದೇ ಹಾಸ್ಟೆಲ್, ನಮ್ಮ ಸೋಮಿ ಓದ್ತಾ ಇರೋ ಹಾಸ್ಟೆಲ್. ಬೆರಗು ಪಟ್ಟ ನದರ ಜೊರಬಿನ ಅಂದಗಳದು ನೋಡುತ್ತಾ ಬಂದು ನೋಡ್ತಾನೆ, ಅಬ್ಬಾ ಏನ್ ಚೆನ್ನಾಗಿದೆ ಹಾಸ್ಟೆಲ್, ಎಷ್ಟು ವ್ಯವಸ್ಥೆ ಇದೆ. ನಾಗರಿಕದ ಗೆಳೆಯರೊಡನೆ ಬಳಿಯ ಬಯಲಿನಲ್ಲಿ ಸೋಮಿ ಚೆಂಡನ ಆಡುತ್ತಿದ್ದನು. ಹತ್ರದಲ್ಲೇ ಸೋಮಿ ಚೆಂಡು ಆಡ್ತಿದ್ದ, ಬಹುಶಃ ಫುಟ್ಬಾಲ್ ಕ್ರಿಕೆಟ್ ಆಡ್ತಾ ಇದ್ದ ಚೆಂಡು. ಗೆಳೆಯರೊಡನೆ ನಾಗರಿಕದ ಪೆರ್ಮೆ ತೋರುತ್ತಿದ್ದನು. ಅಯ್ಯೋ ರಾಮ, ನಮ್ ಸೋಮಿ ಹಳ್ಳಿಲಿದ್ದವನು ಸ್ವಲ್ಪ ಸಿಟಿಗೆ ಬಂದು ಏನೋ ಭಾರಿ ಜೋರಾಗಿದ್ದಾನಲ್ಲ ಅಂತ ಅನ್ಸುತ್ತೆ. ಮಾತು, ನಗುವು, ನಡೆಯು, ಉಡಿಗೆ ಎಲ್ಲ ಕೊಂಚ ಹೊಸ ಬಗೆ. ಮಾತು ಹಳ್ಳಿ ತರ ಮಾತಾಡ್ತಿದ್ದವರು, ಸಿಟಿಗೆ ಬಂದೀಗ ಆಗತ್ತೆ ನಿಮ್ಗೂ ಕೂಡ. ಈಗ ಧಾರವಾಡ ಅಥವಾ ಬೇರೆ ಶಿವಮೊಗ್ಗ ಆತರ ಬಂದಾಗ ಅಲ್ಲಿ ಭಾಷೆ ಒಂದಿರುತ್ತೆ. ಸಿಟಿಗೆ ಬಂದಾಗ ಬೆಂಗಳೂರು ಮೈಸೂರಿಗೆ ಬಂದಾಗ ಇಲ್ಲಿ ಒಂದು ಭಾಷೆ ಬೇರೆ ತರ ಇರುತ್ತೆ. ಸೊ ಆಟೋಮೆಟಿಕಲಿ ಸೌತ್ ಕೆನರಾದಿಂದ ಬಂದವರಿಗೆ, ದಕ್ಷಿಣ ಕನ್ನಡದಿಂದ ಬಂದ್ರೆ ಅವರು ಕೂಡ ಸಿಟಿಲಿ ಬಂದಾಗ ಬೇರೆ ಭಾಷೆ ಬದಲಾಗೋಗುತ್ತೆ. ಆ ರೀತಿಯಾಗಿ ಭಾಷೆ ಬದಲಾಗೋಯ್ತು. ಒಂದು ಮಾತು, ನಗುನು ಬದಲಾಗೋಗಿದೆ. ನಡೆ, ಉಡಿಗೆ, ಬಹುಶಃ ಅಲ್ಲೆಲ್ಲ ಪಂಚೆ ಹಾಕೊಂಡಿದ್ದಾನೋ, ಇಲ್ಲೆಲ್ಲ ಬಂದು ಪ್ಯಾಂಟ್ ಹಾಕೊಂಡಿರ್ಬೋದು, ಟಿ ಶರ್ಟ್ ಹಾಕೊಂಡಿರ್ಬೋದು. ಎಲ್ಲ ಕೊಂಚ ಹೊಸ ಬಗೆ. ಮಾವಂಗೆ ಅನ್ಸುತ್ತೆ, ಅಯ್ಯರಪ್ಪ ನಮ್ ಸೋಮಿ ಹಿಂಗಾಗಿ ಹೋಗಿದಾನಲ್ಲ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ರೀತಿ ದೊಡ್ಡದಾಯ್ತು ಮಾವ ತಂದ ಹಳ್ಳಿ ಕಣ್ಣಿಗೆ. ಹಳ್ಳಿ ಕಣ್ಣು ಅಂದ್ರೆ ಹಳ್ಳಿಲಿ ಬಂದಂತ ಮಾವಂಗೆ ಏನೋ ವ್ಯತ್ಯಾಸ ಆಗಿದೆಯಲ್ಲ ಅನ್ಸಕ್ ಶುರುವಾಯ್ತಂತೆ. ಆಟ ಮುಗಿಸಿ ಬರಲಿ ಸೋಮಿ ಎಂದು ಮಾವ ಕುಳಿತನು, ನೋಟವ ಕೈ ಸಾಲೆಯಿಂದ ನೋಡಿ ಗಳಿಗೆ ಕಳೆದನು. ಆಯ್ತಪ್ಪ ಸೋಮಿ ಆಟ ಆಡ್ತಾ ಇದ್ದಾನೆ, ಆಟ ಆಡ್ಕೊಂಡ್ ಅಂತ ಕೂತ್ಕೊಂಡು ನೋಡ್ತಾ, ಕೈ ಪಡಸಾಲೆ ಇರುತ್ತೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು 1 ಗಂಟೆ ಕಳಿತಾನೆ. ಕತ್ತಲಾಗೆ ಸೋಮಿ ಗೆಳೆಯರೊಡನೆ ನೆಲೆಗೆ ಬಂದನು, ಅತ್ತಲಿದ್ದ ಮಾವನಚ್ಚರಿಯ ನೋಟದೆ ಕಂಡನು. ಕತ್ಲಾಯ್ತು, ಬಂದು ನೋಡ್ತಾನೆ. ಆಗಿನ ಕಾಲದಲ್ಲಿ ಏನು ಇರ್ಲಿಲ್ವಲ್ಲ, ಏನು ಫೋನ್ ಇಲ್ಲ, ಏನು ಇಲ್ಲ, ಮೊಬೈಲ್ ಇಲ್ಲ. ಈಗಿನ ಕಾಲದಲ್ಲಿ ಆದ್ರೆ ಬರ್ತೀವಿ, ಎಷ್ಟು ಗಂಟೆಗೆ, ಏನು ಬಸ್ ಹತ್ತಿದೀವಿ, ಬಸ್ ಸ್ಟ್ಯಾಂಡ್ ಇಳಿದಿದ್ದೀವಿ, ಆಟೋ ಹತ್ತಿದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಪತ್ರ ಬರೆಯೋರು, ಇಲ್ಲಿ ಪತ್ರನೂ ಬರ್ತಿಲ್ಲ, ಹಾಗೆ ಬಂದ ಇದ್ದಕ್ಕಿದ್ದಂಗೆ. ಕತ್ತಲಾಗಿ ಸೋಮಿ ಗೆಳೆಯರೊಡನೆ ನೆಲೆಗೆ ಬಂದನು. ಹಾಸ್ಟೆಲ್ಗೆ ಬಂದ ನೋಡ್ತಾನೆ, ಅತ್ತಲಿದ್ದ ಮಾವನಚ್ಚರಿಯ ನೋಟದೆ ಕಂಡನು. ನೋಡ್ತಾನೆ, ಮಾವ, ಏನು ಮಾವ, ಎಂದು ಬಂದೆ, ಹೇಗೆ ಬಂದೆ ಎನ್ನುತ್ತಾ, ಬನ್ನಿರೊಳಕ್ಕೆ ಎಲ್ಲ ಸೌಖ್ಯವೇ, ಎಲ್ಲ ಚೆನ್ನೆ ಎನ್ನುತ್ತಾ ಬಂತ. ನೋಡ್ತಾರೆ, ಖುಷಿ ಆಗುತ್ತೆ. ಮಾವ, ಏನು ಮಾವ, ಎಂದು ಬಂದೆ, ಯಾವಾಗ ಬಂದೆ, ಹೇಗ್ ಬಂದೆ ಬಹುಶಃ ನಡ್ಕೊಂಡೇ ಬಂದಿರ್ತಾರೆ ಆಗಿನ ಕಾಲದಲ್ಲಿ. ಎನ್ನುತ್ತಾ ಬನ್ನಿರೊಳಕ್ಕೆ ಎಲ್ಲ ಸುಖವೇ, ಎಲ್ಲ ಚೆನ್ನೆ ಎನ್ನುತ್ತಾ ಕೇಳ್ತಾನೆ. ಎಲ್ಲ ಒಳಗ್ ಬನ್ನಿ ಮಾವ, ಚೆನ್ನಾಗಿದಾರ ಊರಲ್ಲೆಲ್ಲ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ ಅಂತ ಕೇಳ್ತಾನೆ. ಸೋಮಿ ಕೇಳುತ್ತಿದ್ದ ನೊಲಿದು ಕೆಲದಿ ಗೆಳೆಯರಿದ್ದರು. ಸೋಮಿ ಮಾತಾಡ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಇದ್ರು ಆ ಕಡೆ ಈ ಕಡೆ. ಮಾವ ಎಲ್ಲ ಇದ್ರಲ್ಲ ಅನ್ಬಿಟ್ಟು, ಎಲ್ಲ ಚೆನ್ನ ಸೋಮಿ, ನೀನು ಸುಖವೇ ಎಂದನು. ಆಯ್ತಪ್ಪ, ಚೆನ್ನಾಗಿದ್ಯಾ ನೀನು, ಎಲ್ಲ ಸುಖವಾಗಿದ್ದೀರಾ ಅಂತ ಕೇಳ್ತಾನೆ. ಆದರೇನು ಸೋಮಿ ನಡತೆಯೊಳಗದೇನು ಹಿಡಿತವು. ಮಾವನೇನೋ ಅನ್ಸುತ್ತೆ, ಏನೋ ಸೋಮಿ ಮೊದ್ಲಂಗಿಲ್ವಲ್ಲ, ಏನೋ ಮಾತಾಡಿದ್ರೆ ಏನೋ ಹಿಡಿತಾ ಇದೆ, ಬಿಗಿತಾ ಇದೆ ಅಂತ. ಭೇದವೇನೋ ಆಯ್ತೆಂದು ಮಾವನಿಗಂ ಬಿಗಿತವ. ಮಾವನೇನೋ ಡೌಟ್ಸ್ ಬರಕ್ ಶುರುವಾಯ್ತು, ಏನಪ್ಪ ನಮ್ ಸೋಮಿ ಹೀಗಿರ್ಲಿಲ್ವಲ್ಲ, ನಗರಕ್ಕೆ ಬಂದೆಲ್ಲ ಬದಲಾಗ್ಬಿಟ್ಟಲ್ಲ ಅಂತ ಅನಿಸ್ತು. ಹರಕು ಲಂಗಿ ಹುಲುಸು ಗಡ್ಡ ಹಳ್ಳಿ ರೀತಿ ಮಾವನು, ಪುರದ ವೇಷ ಟಿವಿ ನೋಟ ಆಂಗ್ಲ ರೀತಿ ಅಳಿಯನು. ಹರಕ್ಬಟ್ಟೆ, ಹುಲುಸುಗಡ್ಡ, ಹಳ್ಳಿ ರೀತಿ ಮಾವ, ಅದೇ ರೀತಿ ಪುರದ ವೇಷ, ಟಿವಿ ನೋಟ, ಆಂಗ್ಲ ರೀತಿ ಅಳಿಯನು ಅಂತ ಅನ್ಸಕ್ ಶುರುವಾಗತ್ತೆ ಅವನಿಗೆ. ಕೆಲವು ನಿಮಿಷ ವಿದ್ಯೆ ತಿಂತು ಗೆಳೆಯರೆಲ್ಲ ತೆರಳು. ಬಹುಶಃ ಫ್ರೆಂಡ್ಸ್ ಇದ್ರಲ್ಲ, ಅದಕ್ಕೋಸ್ಕರ ಏನೊಂದು ಅವನಿಗೆ ಒಂಥರ ಅನ್ಸಿದೆ. ಅದಕ್ಕೆ ಅವನು ಸುಮ್ಮನೆ ಇದ್ದ. ಗೆಳೆಯರೆಲ್ಲ ತೆರಳಲು ಕಲೆತ ರಾಗ ಮಾವ ಅಳಿಯ ಹಿಂದಿನಂತೆ ಹರಟಲು. ಆಗ ಮಾವ ಅಳಿ ಇಬ್ರು ಸೇರ್ಕೊಂಡು ಹಳೆ ರೀತಿ ಹರಟಕ್ ಶುರು ಮಾಡ್ತಾರಂತೆ. ಮಾವ ತನ್ನ ಮೂಟೆ ಬಿಚ್ಚಿ ಕೋ ಎಂದು ತೆಗೆದನು. ಮಾವ ಮೂಟೆ ಆಗಿನ ಕಾಲದಲ್ಲಿ ಹೇಳಿದ್ನಲ್ಲ, ಈಗಿನ ಕಾಲದಲ್ಲಿ ಆದ್ರೆ ದೊಡ್ಡ ದೊಡ್ಡ ಸ್ವೀಟ್ ಅಂಗಡಿ ಹೋಗಿ ಸ್ವೀಟ್ ಬಾಕ್ಸು, ಚಿಪ್ಸ್ ಎಲ್ಲ ತರೋಂಥದ್ದು ಆಗಿರ್ಲಿಲ್ಲ. ಹಳ್ಳಿಲೇ ಮಾಡ್ಕೊಂಡು ಕೋಡ್ಬಳೆ, ಚಕ್ಲಿ ಎಲ್ಲ ಅದೆಲ್ಲ ಬರೀತಾರೆ ಅವರು. ಕೋ ಎಂದು ತೆಗೆದನು. ಬ್ಯಾಗ್ ತೆಗೆದು ತಗೊಳಪ್ಪ, ಕೋ ಅಂದ್ರೆ ತಗೋ ಅಂತ. ಅವು ತುಪ್ಪವೆರಡು ಕುಡಿಕೆ, 2 ಕುಡಿಕೆ ತುಪ್ಪ, ಆಗಿನ ಕಾಲದಲ್ಲಿ ಹಳ್ಳಿಲಿ ಮರದ ತುಪ್ಪ. ಅವಲಕ್ಕಿಯು ಬೆಲ್ಲವು, ಅವಲಕ್ಕಿ, ಬೆಲ್ಲ, ಅರಳು ಹಿಟ್ಟು, ಕೋಡು ಬಳೆಗಳು ಇಷ್ಟನವನ್ನು ಕೊಟ್ಟನು. ಅರಳು ಹಿಟ್ಟು, ಕೋಡು ಬಳೆ ಇಷ್ಟನ್ನು ಕೊಟ್ಟ. ಬಹುಶಃ ನಿಮ್ಗೆಲ್ಲ ಖುಷಿ ಆಗ್ತಿರ್ಬೋದು ಕೇಳಲ್ಲ. ಈಗೆಲ್ಲ ನೀವೆಲ್ಲ ತಿಂತಿರಲ್ಲ ಗೊತ್ತಿಲ್ಲ, ಈಗೆಲ್ಲ ನೀವೆಲ್ಲ ಚಿಪ್ಸ್ ಬರ್ತಾ ಲೇಸ್ ಅವೆಲ್ಲ ತಿನ್ನೋದೇನೋ. ಬಟ್ ಆಗಿನ ಕಾಲದಲ್ಲಿ ಎಲ್ಲ ಅವಲಕ್ಕಿ, ಬೆಲ್ಲ, ಅರಳು, ಕೋಡ್ಬಳೆ ಇವೆಲ್ಲ ತುಂಬಾ ಉತ್ತಮವಾದ ಆಹಾರ ತಿಂತಾ ಇದ್ರು. ಇಷ್ಟನವನ್ನು ಕೊಟ್ಟ. ಮುರಿದು ಸೋಮಿ ಕೋಡು ಬಳೆ ನೊಡನೆ ಬಾಯಿಗಿಟ್ಟನು. ತಕ್ಷಣ ಕೋಡುಬಳೆ ನೋಡಿದ ತಕ್ಷಣ ಖುಷಿ ಆಯ್ತು, ಬಾಯಿಗಿಟ್ಟ. ಬೇಗ ಮೇಜಿನೊಳಗೆ ಮಿಕ್ಕುದೆಲ್ಲ ಸುರಿದನು. ಮೇಜ್ ತೆಗೆದು, ಡೋರ್ ತೆಗೆದು ಎಲ್ಲ ಸುರಿತನ ಒಳಗೆ. ಜಾಗಟೆ ಸದ್ದಾಗೆ ಸಂಜೆ ಊಟಕ್ಕೆಂದು ಹೊರಟನು. ಜಾಗಟೆ ಶಬ್ದ ಆಯ್ತು ಆಗಿನ ಕಾಲದಲ್ಲಿ, ಬೆಲ್ ಹೊಡೆದ್ರು.
ಸೊ ಊಟಕ್ಕೆ ಹೊರಟ. ಮಾವನು ನಾನು ಊಟ ಮಾಡಿ ಏಕಾದಶಿ ಎನ್ನಲು ಸೋಮಿ ಪೇಟೆಯಿಂದ ಕದಲಿ ದ್ರಾಕ್ಷಿ ತಂದು ಕೊಟ್ಟರು. ಮಾವ ಹೇಳ್ತಾರೆ ನಾನು ಇವತ್ತು ಏಕಾದಶಿ ಅಪ್ಪ ಊಟ ಮಾಡಲ್ಲ ಅಂದಾಗ ಸೋಮಿ ಪೇಟೆಗೆ ಹೋಗಿ ಕದಲಿ ಅಂದ್ರೆ ಬಾಳೆಹಣ್ಣು ಮತ್ತೆ ದ್ರಾಕ್ಷಿ ತಂದು ಕೊಡ್ತಾನೆ. ಮಾವ ಸಂಧ್ಯೆ ಮಾಡಿ ಫಲವನ್ನುಂಡು ಕುಳಿತನು. ಮಾವ ಸಂಧ್ಯಾ ವಂದನೆ ಮಾಡಿ ಹಣ್ಣಿನ ತಿಂತ ಕೂತ್ಕೋತಾನೆ. ಸೋಮಿ ಊಟ ಮುಗಿಸಿ ಬಂದು ಮಾವನ ಬಳಿ ಕುಳಿತನು. ಸೋಮಿ ಊಟವನ್ನ ಮುಗಿಸಿ ಮಾವನ ಹತ್ರ ಬಂದು ಕೂತ್ಕೋತಾನೆ. ಮಾತುಕತೆಗಳಾಗ ಸಾವಕಾಶದಿಂದ ಪರಿದವು. ಈಗ ಸೋಮಿ ನಿಜ ಸ್ವರೂಪ ಅಂದ್ರೆ ಅಲ್ಲಿ ಫ್ರೆಂಡ್ಸ್ ಇದ್ರಲ್ಲ ಅಂತ ಸ್ವಲ್ಪ ಒಂದು ಇದಿತ್ತು. ಈಗ ಸಂತೋಷದಿಂದ ಶುರು ಮಾಡ್ತಾನೆ. ಪ್ರೀತಿ ಮಾತು, ಮನದ ಮಾತು, ಊರ ಮಾತು ಎಲ್ಲವೂ. ಪ್ರೀತಿಯ ಮಾತುಗಳು, ಮನೆ ಮಾತು, ಊರಿನ ಮಾತು ಎಲ್ಲವೂ. ಏನು ಮಾತು, ಏನು ಹರಟೆ, ಏನು ಅಂತರಂಗಗಳ್, ಏನದೇನೋ ಸವಿಯ ನೆನಪು, ಏನು ನಗುತ ರಂಗಗಳ್. ಮನೆಗಳು, ಹರಟೆ, ಊರಿನ ಕತೆ, ಸವಿಯ ಮಾತು ಎಲ್ಲ ಶುರು ಮಾಡ್ತಾನೆ. ತಿಳಿದನಾಗ ಮಾವ ತನ್ನ ಸೋಮಿಯೇ ಇವನೆನ್ನುತ್ತಾ, ಆಗ ಮಾವಾಗನ್ಸುತ್ತೆ ಇವನೇ ನನ್ನ ಸೋಮಿ ಅಂತ ತಕ್ಷಣ, ಯಾಕಂದ್ರೆ ಹಳೆ ಬಂದ್ಬಿಡ್ತಾನಲ್ಲ ಹಳೆ ಇದಕ್ಕೆ. ಎಳೆಯನಾಗ ತನ್ನ ತೊಡೆಯಲ್ಲಿ ಆಡಿದವನೇ ಎನ್ನುತ್ತಾ, ಓ ಇವನೇ ನನ್ನ ತೊಡೆಯಲ್ಲಿ ಆಡಿದಂತಹ ಸೋಮಿ, ನಮ್ಮ ಅಳಿಯ ಸೋದರಳಿಯ ಅಂತಾನೆ. ಕಳೆಯಲು ಮುಕ್ಕಾಲು ರಾತ್ರಿ ಆಗ ಮಾವನೆದ್ದನು, ತಲೆಗೆ ತನ್ನ ಮೂಟೆಯನ್ನು ಮರಳಿ ಹೊರಿಸಿ ನಿಂತನು. ಆಯ್ತಪ್ಪ ಸ್ವಲ್ಪ ಮುಕ್ಕಾಲು ರಾತ್ರಿ ಅಂದ್ರೆ 1 ಗಂಟೆ 2 ಗಂಟೆ ಅಲ್ಲಿವರು ಮಾತಾಡ್ತಾ ಕೂತ್ಕೋತಾರೆ. ನಾವು ನೋಡಿರ್ಬೋದು, ನಾವೆಲ್ಲ ಸೇರಿದಾಗ ಆತರ ಮಾಡ್ತಾ ಇರ್ತೀವಿ. ಮಾಡಿ ಮೂಟೆಯನ್ನು ಹೊತ್ಕೊಂಡು ಹೊರಡ್ತಾನೆ. ಆಗ ಸೋಮಿ ಹೇಳ್ತಾನೆ, ಏನು ಮಾವ ಇಷ್ಟು ಬೇಗ ಎನ್ನುತ್ತ ಸೋಮಿ ಎದ್ದನು. ಅದು ಇದೇನು ಮಾವ ಇಷ್ಟು ಬೇಗ 3 ಗಂಟೆಗೆ ಎದ್ರಲ್ಲ ಯಾಕೆ ಅಂತ ಕೇಳಿದಾಗ, ಏನುದೇನು ಹೊರಟೆ ಇನ್ನು ಮೆಷ್ಟು ಹೇಳದಿರುವುದು, ಇಂದು ನಿಲ್ಲು ಮಾವ ಊಟಗೈವ ನಾವು ಜೊತೆಯಲ್ಲಿ. ನಮ್ಗೆ ಹಿಂಗಾಗುತ್ತಲ್ಲ, ನೆಂಟರು ಬಂದಾಗ ಇರೀರಿ, ಇವತ್ತಿರಿ, ಇವತ್ತು ರಾತ್ರಿ ಇರಿ, ನಾಳೆ ಒಂದು ದಿವಸ ಇದ್ದು ಬಿಡಿ ಅಂತೆಲ್ಲ ಕೇಳ್ತೀರ. ಅದೇ ರೀತಿ ಮಾವ ಹೇಗೂ ಬೇಗ ಹೊರಟ್ಬಿಟ್ಟಿಲ್ಲ, ಇನ್ನು ಎಷ್ಟೊಂದು ಮಾತಾಡ್ಬೇಕು ನಿನ್ ಜೊತೆ, ಇಂದು ನಿಲ್ಲಪ್ಪ ನೀನು, ನಾವು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾನೆ. ಎಂದು ಸೋಮಿ ಹಂಬಲೆಡುತ್ತಾ ಮಾವನನ್ನು ಬೇಡಿದ್ದ. ಮಾವ ಇರಿ ಅಂತ ಕೇಳ್ತಾನೆ. ಆಗ ಮಾವ ಹೇಳ್ತಾನೆ, ಕೇಳು ಸೋಮಿ, ವೇಳೆ ಪಯಣಕ್ಕಿದು ಸರಿ. ಬೆಳಗಿನ ಜಾವ, ಹಿಂದಿನ ಕಾಲದಲ್ಲ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಎತ್ತು, ಈಗಲೂ ಹೊರಡ್ತಾರೆ, ಅವಾಗ ನಡ್ಕೊಂಡು ಹೋಗುತ್ತಿತ್ತು. ವೇಳೆ ಪಯಣಕ್ಕಿದು ಸರಿ, ನಾಳೆ ನನಗೆ ಶಾಲೆ ಇರುವುದು ಅದನ್ನು ತಪ್ಪಲಾಗದು. ನೋಡಿ ಎಷ್ಟು ಅವಾಗ ಕರ್ತವ್ಯ ಪ್ರಜ್ಞೆ ಅಂದ್ರೆ, ಬಹುಶಃ ಭಾನುವಾರ ಬಂದಿಯ ನೀನು, ನಾಳೆ ಬೆಳಗ್ಗೆ ಸ್ಕೂಲ್ ಇದೆಯಪ್ಪ, ಸೋಮವಾರ ಹೋಗ್ಲೇಬೇಕು, ನಾನು ರಜಾ ಹಾಕಕ್ಕಾಗಲ್ಲ, ತಪ್ಸ್ಕೊಳಕ್ ಆಗೋದೇ ಇಲ್ಲ, ಹೋಗ್ಲೇಬೇಕು. ಮೊನ್ನೆ ರಾತ್ರಿ ಕನಸಿನಲ್ಲಿ ನಿನ್ನ ಕಂಡನೇತಕೋ. ಮೊನ್ನೆ ರಾತ್ರಿ ಕನಸಿನಲ್ಲಿ ನಿನ್ನ ನೋಡ್ದಪ್ಪ ನಾನು, ನಿನ್ನ ನೋಡ್ದೆ, ನಿನ್ ನೆನಪಂತು ನಂಗೆ. ಕಣ್ಣು ತುಂಬಾ ಕಾಣುವ ಆಸೆ ತಡೆಯಲಾರದಾಯಿತು. ಕಣ್ಣು ತುಂಬ ನೀನ್ ನೋಡ್ಬೇಕು ಅನ್ಸಕ್ ಶುರುವಾಯ್ತು. ನೆನ್ನೆ ರಜವ ಪಡೆದು ನಡೆದು ಬಂದನೀಗ ರವಿದಿನ. ನೋಡಿ ಇನ್ನು ಶನಿವಾರ ಹೊರಟು ಬಂದಿದ್ದಾನೆ ಭಾನುವಾರ. ತಣ್ಣಗೆ ಹೊತ್ತೀಗ ಹರಡೆ ದಾರಿ ಬೇಗ ಸವುದು. ಬೆಳಗಿನ ಜಾವ 3 ಗಂಟೆ 4 ಗಂಟೆ ಹೊರಟ್ಬಿಟ್ರೆ ಬೇಗ ಹೊರಟೋಗ್ಬೋದು ನಾವು. ಕೀರು ಹೊಳೆಯ ದಡದಲ್ಲಿರುವೆ 10 ಗಂಟೆ ಸಮಯಕ್ಕೆ, 10 ಗಂಟೆಗೆ ಅಲ್ಲಿ ತಲುಪ್ತೀನಿ. ಪಾರಣೆಯಲು ಸತ್ರದಲ್ಲಿ ಮುಗಿಸಿ ದಣಿವನಾರಿಸಿ ಮರಳಿ 3 ಗಂಟೆ ನಡೆದು ಸಂಜೆಗೂರ ಸೇರುವೆ. ಭಾನುವಾರ ಬೆಳಗ್ಗೆ ಎದ್ದು ಹೊರಟು ಮತ್ತೆ ವಾಪಸ್ ತಲುಪ್ತೀನಿ. ಇರುವೆ ನಾಳು ಮಂಡುಗೆರೆಯಳು ಉದಯ ಶಾಲೆ ವೇಳೆಗೆ. ಮಂಡುಗೆರೆ ಶಾಲೆ ಶುರುವಾಗುತ್ತಲ್ಲಪ್ಪ, ಆ ಟೈಮಿಗೆ ನಾನು ಬರ್ತೀನಿ ಅಂತ ಹೇಳ್ತಾ. ಇಂತು ಹೇಳಿ ತಡಿಯ ನೀಡುತ್ತಾ ಹೊರಟ ತಿಮ್ಮ ಮಾವನು. ಮಾವ ಹೊರಟು ಬಿಡ್ತಾನೆ. ಚಿಂತೆ ಪಡುತ್ತಾ ಅಳಿಯ ಕೊಂಚ ದೂರ ಕೂಡ ನಡೆದನು. ಆಯ್ತು ಅಂತ ಈಗ ಬರ್ತೀಯಲ್ಲ, ಊರಲ್ಲಿ ನೆಂಟರು ಬಂದಾಗ ನಡ್ಕೊಂಡು ಹೋಗ್ತೀವಿ, ಗೇಟ್ವರೆಗೆ ಹೋಗ್ತೀವಿ. ಹಳ್ಳಿಗಳಲ್ಲಂತೂ ಗೇಟು 1 ಕಿಲೋಮೀಟರ್ ನಡ್ಕೊಂಡು ಹೋಗುವಂಥದ್ದು ಇರುತ್ತೆ. ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಕಾಲ, ಈಗಲೂ ಇದೆ ಬಟ್ ಕಮ್ಮಿ. ತಳಮಳವನ ನುಂಗಿ ಮಾವ ನಡೆವು ದೂರ ಗಾವುದ. ಮಾವ ಹೊರಡ್ತಾನೆ, ಆಯ್ತಪ್ಪ ಅಂತ ಹೊರಡ್ತಾನೆ. ನಂತರ ಇದು ಕೊನೆಯ ಭಾಗ. 1 ತಿಂಗಳಾದ ಬಳಿಕ 1 ದಿನ ಸೋಮಿಯ ತಂದೆಗೊಂದು ಪತ್ರ ಬಂತು ತಿಮ್ಮಗುರುವಿನ ಆಶಯ. ತಿಮ್ಮಗುರು ಒಂದು ಪತ್ರ ಬರಿತಾನೆ. ಯಾರಿಗೆ? ತನ್ನ ಭಾವನೆಗೆ, ಸೋಮಿಯ ತಂದೆಗೆ ಪತ್ರ ಬರಿತಾನೆ. ಅದರೊಳಗೆ ಏನ್ ಬರ್ದಿ ಅಂತ ಹೇಳ್ತಾರೆ ನೋಡಿ. ಅದರೊಳ ನಿಂತು ಬರೆದ ನೆರಗಿ ಭಾವ ನಡಿಯೊಳಲ್. ಪತ್ರವನ್ನ ಹೇಗ್ ಬರ್ದಿಯಾನೆ ಅಂದ್ರೆ, ಇದುವೇ ನನ್ನ ಕಡೆಯ ಬರಹ ತಿರುಪತಿಗಾಂ ಬಂದಿಹಂ. ಇದು ನನ್ನ ಕೊನೇ ಪತ್ರಪ್ಪ. ಇದು ನಾನು ತಿರುಪತಿಗೆ ಬಂದಿದ್ದೀನಿ, ನನಗೆ ಕೆಲಸ ಸಾಕೆನುತ್ತ ಮೇಲಕ್ಕೆ ನಾಂ ಬರದಿಹಂ. VRS ವಾಲಂಟರಿ ರಿಟೈರ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ತರ ನಾನು ಸಾಕಪ್ಪ ಅಂತ ಹೇಳಿ ಮೇಲಕ್ಕೆ ಅಂದ್ರೆ ಮೇಲಧಿಕಾರಿಗಳಿಗೆ ಬರ್ದೀನಿ, ಸಾಕ್ ನನಗೆ VRS ಕೊಡಿ ನನಗೆ ಅಂತ ಹೇಳಿ. ಋಣದ ಲೆಕ್ಕ ರೊಕ್ಕವೆಲ್ಲ ಶೇಷ ಬಿಲಡದೆ ಸಲ್ಲಿಸಿಹಂ. ಈ ಭೂಮಿಯ ಲೆಕ್ಕ, ಯಾರಿಗೆ ಸಾಲ ಕೊಡ್ಬೇಕೋ, ಯಾರು ತಗೊಂಡಿದ್ರು ಅಥವಾ ವ್ಯವಹಾರಗಳಿತ್ತು ಎಲ್ಲದೂ ಕೂಡ ನಾನು 1 ರೂಪಾಯಿ ಬಿಡದೆ ಹೋದಂಗೆ ಸಲ್ಲಿಸಿದ್ದೇನೆ. ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವಿ ಮಾಡಿ. ಆಯ್ತಪ್ಪ ಅಂತ ಹೇಳಿ ಕಾಶಿಗೆ ಹೋಗ್ಬೇಕು ಅಂತ ಮನಸ್ಸನ್ನು ಮಾಡಿದ್ದೇನೆ. ದುಂದಗವನೇನೊಳಿಲ್ಲ ವ್ಯಸನಕ್ಕಿಲ್ಲ ಕಾರಣ, ನನಗೇನು ಬೇಜಾರಿಲ್ಲ, ಯಾವ್ದು ರೀತಿಯಾದ ಇದೇ ಇಲ್ಲ ನನಗೆ. ಸೋಮಿ ಹರೆಯ ವಾಂತ ಬಳಿಗ ಹಗುರವಾಯಿತೆನ್ನದೆ. ಸೋಮಿ ತಲುಪ್ತಪ್ಪ, 16 ವರ್ಷ 18 ವರ್ಷ ಆಯ್ತು, ಅವನಿಗೆ ಖುಷಿ ಆಯ್ತು ನನಗೆ. ಇಲ್ಲ ಇನ್ ಚೆನ್ನಾಗಿ ಬೆಳಿತಾನೆ, ಒಳ್ಳೆ ವ್ಯಕ್ತಿ ಆಗ್ತಾನೆ ಅಂತ.
ಸ್ವಾಮಿ ಕೃಪೆಯ ನೀವನ್ನು ಬೆಳೆದು ಸೊಗವ ಯಶವ ಗಳಿಸಿಗೆ. ದೇವರ ಕೃಪೆಯಿಂದ ಇವನು ಸೊಗಸನ್ನ ಯಶಸ್ಸನ್ನ ಗಳಿಸ್ತಾನೆ ಖಂಡಿತ. ಏನೋ ಮಮತೆ, ಏನೋ ಮೋಹ, ಏನೋ ಋಣದ ಬಂಧನ, ಎನ್ನನಿಷ್ಟು ದಿನವು ಕಟ್ಟಿ ನಿಲ್ಲಿಸಿತವನ ಕಾರಣ. ಏನೋ ಮಮತೆ, ಪ್ರೀತಿ, ಏನೋ ಒಂದು ಮೋಹ, ಏನೋ ಒಂದು ಋಣದ ಬಂಧನ ಇಷ್ಟು ದಿನ ನನ್ನ ಕಟ್ಬಿಡ್ತಪ್ಪ. ಜೊತೆಗೆ ಈಗ ನಾವನ್ನು ತನ್ನ ಶಕ್ತಿಯಿಂದ ಬೆಳೆಯತಕ್ಕನು. ಈಗ ಅವನು ತನ್ನ ಶಕ್ತಿಯಿಂದನೇ ಕೂಡ ಬೆಳೆಯುವಂತಹ ವ್ಯಕ್ತಿ ಆಗಿದ್ದಾನೆ. ಒಳ್ಳೆ ಸಂಸ್ಕಾರ ಸಿಕ್ಕಿದೆ. ಈಗ ಯಮಗೆ ಅಂತರಾತ್ಮ ಸೇವೆಯೊಂದು ತಕ್ಕುದು. ಆಗ ವಾನಪ್ರಸ್ಥಾಶ್ರಮ ಅಂತ ಇತ್ತು, ಅಂದ್ರೆ ಒಂದು ವಯಸ್ಸಾದ್ಮೇಲೆ ಕಾಡಿಗೆ ಹೋಗುವಂಥದ್ದು ಅಥವಾ ದೇವರ ಧ್ಯಾನದಲ್ಲಿ ಇರುವಂಥದ್ದು. ನೀನು ಹೇಳ್ತೇನೆ ನಂಗೆ ಸಾಕಪ್ಪ, ಈಗ ನಂಗೆ ಅಂತರಾತ್ಮ ಸೇವೆಯಿಂದ ನಾನು ದೇವರ ಸೇವೆಯನ್ನ ಮಾಡಬೇಕು. ಇಂತಹ ದಿನ ಬರುತ್ತಲೇನುತ್ತಾ ಕಾಡಿ ಬೇಡಿ ಕಾಯುತ್ತಿದ್ದೇನು. ಈ ತರ ದಿನ ಯಾವ್ದು ಬರುತ್ತಪ್ಪ ಅಂತ ಕಾಯ್ತಾ ಇದ್ದೆ. ಇಂಥ ದಿವಸ ಸ್ವಾಮಿ ದೊಡ್ಡನಾದ, ನಾನು ಕೂಡ ನನ್ನ ಪಾಡಿಗೆ ನಾನು ಅಂತರಂಗದ ಸೇವೆ, ದೇವರ ಸೇವೆ, ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ. ಸಂತಸವನ್ನು ಸೋಮಿ ಏಳ್ಗೆ ಇಂದಲೀಗ ಕಂಡೆನು. ಸೋಮಿ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾನೆ, ಸಂತೋಷ ಆಯ್ತು. ಏಳ್ಗೆ ನೋಡಿ ಖುಷಿ ಆಯ್ತು. ಇನ್ನದೇನು ಮಿಲ್ಲ ಮೆನೆಗೆ ಮನಸ್ಸು ಬೇಳುವ ಭಾಗ್ಯವು. ಇನ್ನೇನು ನೋಡ್ಬೇಕು ಅಂತ ನಂಗೆ ಅನಿಸ್ತಾ ಇಲ್ಲ ಪ್ರಪಂಚದಲ್ಲಿ, ಸಾಕು ಅನ್ಸಿದೆ ನಂಗೆ ಜೀವನ. ಒದಗಿ ತೀಗಳಾಯುವ ಶಿವ ಸೇವೆಗೀಗ ಸಮಯವು. ಈಗ ನನಗೆ ದೇವನ ಸೇವೆ ಮಾಡುವಂತ ಸಮಯ ಬಂದಿದೆ. ಇದುವೇ ಸಮಯ ಪುಣ್ಯಯಾತ್ರೆಗೆ ಇನ್ನೂ ತಡವು ಸಲ್ಲದು. 50 ವರ್ಷ ಆಯ್ತು ಪುಣ್ಯಯಾತ್ರೆನ ಮಾಡಬೇಕು, ಇನ್ನು ತಡ ಮಾಡಬಾರ್ದು ನನಗೆ ಅಂತ ಹೇಳಿ, ನಾನು ಮಂಡುಗೆರೆಯೊಳಿದ್ದ ಮನೆಯೊಳೊಂದು ಗೂಡಿನೊಳ್. ಮನೆಯೊಳಗೆ ಒಂದು ಗೂಡಿನೊಳಗೆ ಏನೋ ಬರೆದ ಕಡೆತ ಒಂದ ನಿರಿಸುವೆನು ಗಂಟಿನೊಳ್. ಒಂದು ಕೈಯಲ್ಲಿ ಒಂದು ಬರೆದು ಒಂದು ಗಂಟೊಳಗೊಂದು ಪುಸ್ತಕ ಇಟ್ಟಿದ್ದೀನಿ. ಸೋಮಿ ಅದರ ನೋಡಿ ತೆಗೆದುಕೊಳ್ಳೊಡಂತು ಮಾಡಲಿ. ಸೋಮಿ ಆ ಪುಸ್ತಕವನ್ನ ತಗೊಳ್ಳಿ, ಸೋದರಳಿಯ ತಗೊಂಡು ಓದ್ಲಿ, ಅದು ತಗೊಂಡ್ ಮಾಡ್ಲಿ ಅಂತ ಹೇಳ್ತಾರೆ. ಅಷ್ಟೇನ್ ಮಾಡ್ಲಿ ಅಂತ ಹೇಳಲ್ಲ. ನೀವದಾರು ಮೆನ್ನ ತುಂಬಾ ನೆನೆಯದಿರಿ ಮರೆಯಿರಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನೀವು ನನ್ನ ಹೊರಟೋದ್ಮೇಲೆ ಒಂದ್ಸಲ ನನ್ನ ತುಂಬಾ ನೆನೆಬೇಡಿ, ಅಯ್ಯೋ ಮಾವ ಹೊರಟೋದ್ನಲ್ಲ ಅಂತ ನನ್ನ ಮರ್ತು ಬಿಡಿ ಅಂತ ಹೇಳ್ತಾನೆ. ಪ್ರೇಮ ಉಕ್ಕಿ ಬೆಸನ ಕುದಿದೊಳಾಗ ದೀಪವೊಂದನು. ಪ್ರೇಮ ತುಂಬಾ ಪ್ರೀತಿ ಬಂದು ಆಗ ನಿಮಗೆ ತುಂಬಾ ನೆನಪು ಬಂದಾಗ ಏನ್ ಮಾಡಿ ಅಂದ್ರೆ, ಸೋಮ ಶಿವನ ಗುಡಿಯಲ್ಲಿರಿಸಿ ದೇವಗೆ ನಮೋ ಎಂದಿರಿ. ಈಶ್ವರನ ದೇವಸ್ಥಾನದಲ್ಲಿ ಒಂದು ದೀಪವನ್ನ ಇಟ್ಟು ದೇವರೇ ನಮಸ್ಕಾರ ಅಂತ ಮಾಡಿ ಸಾಕು. ದೇವ ನೊಲಿದು ನಿಮ್ಮನ್ನೆಲ್ಲ ಹರಸಿ ಸಲವಂ. ದೇವರು ನಿಮ್ನೆಲ್ಲ ಹರಸಿ ಸಲಹುತ್ತಾನೆ. ಜೀವ ಪಥವ ಸುಗಮವೆನಿಸಿ ನಿಮ್ಮನ್ನೆಲ್ಲ ನಡೆಸುವ. ಬದುಕಿನ ಪಥವನ್ನ ತುಂಬಾ ಚೆನ್ನಾಗಿ ಮಾಡಿ ನಿಮ್ಮನ್ನೆಲ್ಲ ಹರಸ್ತಾನೆ ಅಂತ ಹೇಳಿ ಇಲ್ಲಿಗೆ ಒಂದು ಭಾಗ ಮುಗಿಸ್ತಾರೆ. ಕೊನೆಗೆ ಆಯಿತಿನಿತು ವ್ಯಾಕುಲ ಮೀಯ ಓಲೆಯಿಂದ ಸೋಮಿಯ. ತಂದೆ ತಾಯಿಯರಿಗೆ ಅವನ ಕಣ್ಣೊಳಷ್ಟು ಉಕ್ಕಿತು. ಈ ರೀತಿಯಾಗಿ ವ್ಯಾಕುಲೆಯಿಂದ ಈ ಪತ್ರನ ಓದಿದಾಗ ತಂದೆ ತಾಯಿಗಳು ತುಂಬಾ ಬೇಜಾರಾಯ್ತು, ಕಣ್ಣಲ್ಲಿ ನೀರು ಬಂತು. ಆಗ ಸೋಮಿನೂ ಓದ್ದ ಜೊತೆಗೆ. ಮಂಡುಗೆರೆಗೆ ಸೋಮಿ ಹೋಗಿ ನೋಡಿದನ ಕಡೆತವ. ಮಂಡುಗೆರೆಗೆ ಹೋಗಿ ಸೋಮಿ ಅದೇನು ಅಂತ ನೋಡ್ತಾನೆ. ಕಂಡನದರೊಳಗೆ ಇಳಿತು ಬಾಳ್ಗೆ ಸಲುವ ತತ್ವಮತಿತವ. ಜೀವನಕ್ಕೆ ಬೇಕಾಗುವಂತ ತತ್ವವನ್ನ ವಿಚಾರವನ್ನ ಬರೆದಿದ್ದಾರೆ. ಸಕರ ತೃಪ್ತಿಗೆಂದು ಸೋಮಿ ಆಯ್ದು ಕೆಲವ ಬಂತಿಯ. ಲಿಖಿಸಿದ ಪಡಿ ಹೊತ್ತಿಗೆ ಅದು ಮಂಕುತಿಮ್ಮ ಬಕಂತೆಯ. ಈ ರೀತಿ ಜನಗಳಿಗೆ ಸಂತೋಷವಾಗ್ಲಿ ಅನ್ನೋ ಉದ್ದೇಶದಿಂದ ಸೋಮಿ ಬರೆದಂತ ಕೆಲವು ಕಗ್ಗ ಇದೆಯಲ್ಲ, ಅದೇ ಮಂಕುತಿಮ್ಮನ ಕಗ್ಗ ಆಯ್ತು ಅಂತ ಇಲ್ಲಿ ಬರೆದು ಈ ಕಥೆ ನಿಲ್ಲಿಸ್ತಾರೆ. ಮಕ್ಳು ಯಾಕೆ ಇದು ಅಂದ್ರೆ, ಮಂಕುತಿಮ್ಮನ ಕಗ್ಗ ತಾವೆಲ್ಲ ಕೇಳಿರ್ತೀರ. DVG ಅವರ ಮಂಕುತಿಮ್ಮನ ಕಗ್ಗ ಬಹಳ ಪ್ರಖ್ಯಾತವಾದ ಪುಸ್ತಕ. DVG ಅವರು ಬರೆದಂತ ಪುಸ್ತಕದ ಪ್ರಾರಂಭದಲ್ಲಿ ಸೋಮಿಯ ಕಥೆ ಅಂತ ಬರುತ್ತೆ. ನಾನು ಓದಿ ತುಂಬಾ ಹಳೆಯ ಪುಸ್ತಕ, 20 ವರ್ಷದ ಪುಸ್ತಕ. ಅದರಲ್ಲಿ ಮಾಡಿ ನಂತರ 4 ಸಾಲುಗಳಲ್ಲಿ ಬದುಕಿನ ಕಥೆಯನ್ನ ಹೇಳುವಂಥದ್ದು DVG ಅವರ ಈ ಮಂಕುತಿಮ್ಮನ ಕಗ್ಗ. ಇದು ಬಹುಶಃ ಸಾವಿರಾರು ಲಕ್ಷಾಂತರ ಜನಗಳಿಗೆ ಪ್ರೇರೇಪಿಸಿದ ಒಂದು ಪುಸ್ತಕದ ಮೂಲ ಇದು ಕಗ್ಗದ ಕಥೆ ಅಂತ DVG ಅವರ ಇದರಲ್ಲಿದೆ. ಇದನ್ನ ನಾವು DVG ಅವರ ಬದುಕನ್ನು ಪರಿಚಯ ಮಾಡೋಕ್ಕೋಸ್ಕರ ನಾವು ಪುಸ್ತಕವನ್ನ ಪ್ರಕಟಣೆ ಮಾಡಿದ್ದೇವೆ DVG ಬೆಳಗ ಪ್ರತಿಷ್ಠಾನದಿಂದ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ DVG ಅವರ ಬದುಕನ್ನ ಕಾಮಿಕ್ಸ್ ಅಲ್ಲಿ, ಅಂದ್ರೆ ಒಂದು ಶಾಲೆಯಲ್ಲಿ ಮೇಷ್ಟ್ರು ಪಾಠ ಮಾಡೋ ತರ ಮಾಡಿದ್ದೇವೆ. ಸಂತೋಷದ ವಿಚಾರ ಏನು ಅಂದ್ರೆ, ಈ ಪುಸ್ತಕವನ್ನ ಒಬ್ರು ಸ್ಪಾನ್ಸರ್ ಮಾಡಕ್ ಬಂದಿದ್ದಾರೆ ನಮಗೆ. ಈ ಪುಸ್ತಕದ ಒಂದು 5 ಪ್ರತಿಗಳನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೂ ಕೂಡ ಇದೆ ಈ ಪುಸ್ತಕ. ಆ ಪ್ರತಿಗಳನ್ನ 5 ಈ ಕನ್ನಡ ಮತ್ತೆ ಇಂಗ್ಲಿಷ್ ಹೇಳಿದ್ನಲ್ಲ, 2 ಕೂಡ ಇದೆ ನೋಡಿ, ಕನ್ನಡ ಮತ್ತೆ ಇಂಗ್ಲಿಷು. ಈ ಪ್ರತಿಗಳನ್ನ 5 ಪ್ರತಿಗಳನ್ನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರ ಎಲ್ಲಾ ಶಾಲೆಗಳಿಗೆ ಕಳ್ಸಿಕೊಡ್ತೇನೆ. ಬಹುಶಃ ಮುಂದಿನ ವಾರದಲ್ಲಿ ಕಳಿಸೋ ವ್ಯವಸ್ಥೆ ಮಾಡ್ಕೊಡ್ತೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮೂಲಕ. ತಾವೆಲ್ಲ ಈ ಪುಸ್ತಕವನ್ನ ಓದಬೇಕು. ಓದಿ ಇದ್ರ ಬಗ್ಗೆ ನೀವು ಅಭಿಪ್ರಾಯವನ್ನು ತಿಳಿಸಿ. ಮುಂದೆ ಇದ್ರ ಬಗ್ಗೆ ಒಂದು ಕಾಂಪಿಟೇಷನ್ ಕೂಡ ಏರ್ಪಡಿಸಿ ನಿಮಗೆ ಬಹುಮಾನ ಕೊಡುವಂತ ವ್ಯವಸ್ಥೆಯನ್ನು ಕೊಡೋಣ. ಜೊತೆಗೆ DVG ಅವರ ಪುಸ್ತಕವನ್ನ ಕೆಲವು ಪರಿಚಯ ಮಾಡ್ತೀನಿ ಮಕ್ಕಳನ್ನ ನಿಮಗೆ. ಅಂದ್ರೆ ಸಾಹಿತ್ಯದ ಆಸಕ್ತಿ ಬೆಳೆಸ್ಕೋಬೇಕು. ನಾವು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ರಾಷ್ಟ್ರೋತ್ತಮದ ಭಾರತಿಯಿಂದ ಸಣ್ಣ ಸಣ್ಣ ಪುಸ್ತಕಗಳನ್ನ ಓದಿ ನಾವು ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸ್ಕೊಂಡ್ವಿ. ಮನುಷ್ಯನಿಗೆ ಸಾಹಿತ್ಯ, ಸಂಗೀತ ಇವೆಲ್ಲ ಸ್ವಲ್ಪ ಆಸಕ್ತಿ ಬೇಕು, ಇಲ್ಲಾಂದ್ರೆ ಜೀವನ ತುಂಬಾ ಬೇಗ ಬೋರ್ ಆಗೋಗುತ್ತೆ. ಬದುಕಂದ್ರೆ ಬರೀ ಇಷ್ಟೇ ಅನ್ಸುತ್ತೆ. ಇದರಿಂದಾಗಿ
ಸ್ವಲ್ಪ ಪ್ರೌಢ ವಿಷಯಗಳಿರುವಂತಹ ಪುಸ್ತಕಗಳು ಇದೆ, ಸರಳವಾಗಿರೋ ಪುಸ್ತಕ ಇದೆ. ಮಂಕುತಿಮ್ಮನ ಕಗ್ಗ ಡಿ.ವಿ.ಜಿ ಅವರು ಬರೆದಂತಹ ಅದ್ಭುತವಾದ ಪುಸ್ತಕ ಆ ಮಂಕುತಿಮ್ಮನ ಕಗ್ಗ ಅಂತ. ಅದರಲ್ಲಿ ಕಗ್ಗದ ರೂಪದಲ್ಲಿ ಸರಳವಾಗಿರುವಂತ ಇದೆ. ಕೆಲವು ಕಗ್ಗಗಳನ್ನು ಕೂಡ ಬಹುಶಃ ನಿಮ್ಗೆ ಹೇಳ್ಕೊಟ್ಟಿರ್ಬೋದು, ಶಾಲೆಯಲ್ಲಿ ಇರ್ಬೋದು. ಅದೇ ರೀತಿ ಮರುಳಮುನಿಯನ ಕಗ್ಗ ಅಂತಾನು ಕೂಡ ಒಂದು ಪುಸ್ತಕ ಇದೆ. ಈ ಪುಸ್ತಕ ಕೂಡ ಮಂಕುತಿಮ್ಮನ ಕಗ್ಗ 4 ಸಾಲಿನ ಒಂದು ಕಗ್ಗ, ಸರಳವಾಗಿರುವಂತ ಕಗ್ಗ. ಉದಾಹರಣೆಗೆ ಒಂದು ಕಗ್ಗವನ್ನು ಯಾವ್ದಾರು ನಿಮ್ಗೆ ಹೇಳುದು ನೋಡಿ. ಉದಾಹರಣೆಗೆ ಬಿದ್ದುದನ್ನು ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯ ಕಡೆಯದನ್ನು ತಕ್ರವಾಗಿಪ್ಪುದು, ಹಾಳಾಗಿಪ್ಪುದು, ಹಳೆತ ಹೊಸದಾಗಿಪ್ಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ಅಂತ ಒಂದು ಕಗ್ಗ. ಸುಮ್ಮನೆ ನಿಮ್ಮ ಗಮನಕ್ಕಷ್ಟೇ ಇದು. ಅಂದ್ರೆ ಯಾವತ್ತೋ ಒಂದ್ ದಿವಸ ನಿಮ್ಗೆ ಆಸಕ್ತಿ ಬರ್ಲಿ ಡಿ.ವಿ.ಜಿ ಅವರ ಪುಸ್ತಕವನ್ನು ಓದಕ್ಕೆ ಅಂತ. ಒಂದು ನೋಡಿ, ಉದಾಹರಣೆಗೆ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅಂತ ಒಂದು ಪುಸ್ತಕ ಡಿ.ವಿ.ಜಿ ಅವ್ರದ್ದು, ಸ್ವಲ್ಪ ಪ್ರೌಢವಾಗಿರುವಂತ ಪುಸ್ತಕ ಇದು. ಅದೇ ರೀತಿ ಸಾಹಿತ್ಯ ಶಕ್ತಿ ಅಂತ ಒಂದು ಪುಸ್ತಕ ಡಿ.ವಿ.ಜಿ ಅವರ ಬರೆದಂತ ಒಂದು ಪುಸ್ತಕ. ವೃತ್ತ ಸತ್ಯ ಧರ್ಮ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಡಿ.ವಿ.ಜಿ. ಸಣ್ಣ ಸಣ್ಣ ಪುಸ್ತಕಗಳು ಇವುಗಳು ಸೇರಿ ವಾಲ್ಯೂಮ್ ಕೂಡ ಇದೆ, ಬಟ್ ಸರಳ ಪುಸ್ತಕ. ಡಿ.ವಿ.ಜಿ ಅವರು ಪರಶುರಾಮನ ಬಗ್ಗೆ ಒಂದು ಬರೆದಿದ್ದಾರೆ, ಪರಶುರಾಮ ಅಂತ ಪುಸ್ತಕ. ಜೊತೆಗೆ ನೋಡಿ, ಬಹಳ ಅಪೂರ್ವವಾದ ಪುಸ್ತಕ ಅಂದ್ರೆ ಡಿ.ವಿ.ಜಿ ಅವರ ಜ್ಞಾಪಕ ಚಿತ್ರಶಾಲೆ ಅಂತ ಕರಿತೀವಿ. ಅಂದ್ರೆ ಡಿ.ವಿ.ಜಿ ಅವರು ತಮ್ಮ ಸಮಕಾಲೀನದಲ್ಲಿ ಬದುಕಿದಂತ ವ್ಯಕ್ತಿಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳು ಸುಮಾರು 8 ಸಂಪುಟಗಳಾಗಿ ಹೊರಬಂದಿವೆ. ಉದಾಹರಣೆಗೆ ಸಾಹಿತ್ಯೋಪಾಸಕರು ಅಂತ ಪುಸ್ತಕ. ಇದರಲ್ಲಿ ತುಂಬಾ ಜನ ಸಾಹಿತಿಗಳ ಬಗ್ಗೆ ಪುಸ್ತಕವನ್ನ ವಿಚಾರ ಬರೆದಿದ್ದಾರೆ. ಉದಾಹರಣೆಗೆ ನಂಗಪುರಂ ವೆಂಕಟೇಶ ಅಯ್ಯಂಗಾರರು, ವೈ.ಕೆ. ರಾಮಚಂದ್ರ ರಾಯರು, ಬಳ್ಳಾ ವೆಂಕಟನಾರಾಯಣಪ್ಪನವರು, ಇವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಸಮಾಜವನ್ನ ತಿದ್ದಂತ ವ್ಯಕ್ತಿಗಳು. ಈ ತರದ ಪುಸ್ತಕಗಳು ಧಾರವಾಡದ ಪಂಜೆ ಮಂಗೇಶ್ ರಾಯರು ಅವರ ಕವನಗಳು ಇರ್ಬೋದು ನಿಮಗೆ. ಜೊತೆಗೆ ಧಾರವಾಡದ ಕರ್ನಾಟಕ ಸಾಹಿತ್ಯೋತ್ಸವ ಅಂತ ಇದೆ. ಆ ರೀತಿಯಾಗಿ ಬೇರೆ ಬೇರೆ ಸಂಪುಟಗಳಿದೆ. ಹೇಳಿದ್ನ ಜ್ಞಾಪಕ ಚಿತ್ರಶಾಲೆ ಅಂತ. ಕಲೋಪಾಸಕರು ಅಂತ ದೊಡ್ಡ ದೊಡ್ಡ ಕಲೆಯ ಉಪಾಸಕರವೇ, ಬೆಂಗಳೂರು ನಾಗರತ್ನಮ್ಮ, ವೀಣೆ ಶೇಷಣ್ಣ, ಈ ತರದ ಬಗ್ಗೆ ಎಲ್ಲ ಬರೆದಿರುವಂತದ್ದು ಕಲೋಪಾಸಕರು. ನಂತರ ಪುಸ್ತಕ ಮೈಸೂರಿನ ದಿವಾನ್ರು, ಮೈಸೂರಿನಲ್ಲಿ ದಿವಾನ್ರಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅವರ ಬಗ್ಗೆ ಬರೆದಿರುವಂತ ಪುಸ್ತಕ ಇದು ಒಂದು ಪುಸ್ತಕ. ನಂತರ ವೈದಿಕ ಧರ್ಮ ಸಂಪ್ರದಾಯಸ್ಥರು ಅಂತ ಆಗಿರೋ ಕಾಲದಿದ್ದಂತಹ ವ್ಯಕ್ತಿಗಳ ಬಗ್ಗೆ ಬರೆದಿದ್ದಾರೆ. ಜೊತೆಗೆ ಹಲವು ಸಾರ್ವಜನಿಕರು ಅನ್ನೋ ಪುಸ್ತಕ, ಹೃದಯ ಸಂಪನ್ನರು ಅನ್ನೋ ಒಂದು ಪುಸ್ತಕ, ಈ ತರದೊಂದು ಸಂಪುಟವನ್ನ ಬರೆದಿದ್ದಾರೆ. ಜೊತೆಗೆ ಸಣ್ಣ ಸಣ್ಣ ಪುಸ್ತಕಗಳು ಹೇಳಿದ ದೇವರು ಅಂತ ಒಂದು ಪುಸ್ತಕ, ದೇವರ ಬಗ್ಗೆ ಆಸ್ತಿ ಇರುವಂತಹ ಒಂದು ಪುಸ್ತಕ. ವಿದ್ಯಾರಣ್ಯರ ಸಮಕಾಲೀನರು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಜೊತೆಗೆ ಶೃಂಗಾರ ಮಂಗಳಂ ಅಂತ ಒಂದು ಪುಸ್ತಕ. ಅಂತಃಪುರ ಗೀತೆ ಬಹಳ ಫೇಮಸ್ ಆಗಿರುವಂತದ್ದು ಡಿ.ವಿ.ಜಿ ಅವರ ಪುಸ್ತಕ. ಬೇಲೂರು ಮತ್ತೆ ಹಳೆ ಬೀಡಿನಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿರುವಂತಹ ಶಿಲಾ ಬಾಲಿಕೆಯರ ಬಗ್ಗೆ ಬರೆದಿರುವಂತಹ ಕವನ ಅದು ಅಂತಃಪುರ ಗೀತೆ. ತುಂಬಾ ಫೇಮಸ್ ಆಗಿದೆ, ಸಾಕಷ್ಟು ಜನ ಹಾಡಿದ್ದಾರೆ ಇದನ್ನ. ಸೊ ಅಂತಃಪುರ ಗೀತೆ, ಚಿತ್ರಗಳು ಇರುವಂತದ್ದು ಅಂತಃಪುರ ಗೀತೆ. ಮತ್ತೆ ಡಿ.ವಿ.ಜಿ ಅವರು ದೊಡ್ಡ ರಾಜಕೀಯ ಶಾಸ್ತ್ರಜ್ಞರಾಗಿದ್ರು. ರಾಜಕೀಯ ಪ್ರಸಂಗಗಳು ಅಂತ ಬರೆದಿದ್ದಾರೆ. ತುಂಬಾ ನಮಗೆ ದಾರಿನ ತೋರಿಸುವಂತದ್ದು. ಅವರು ರಾಜಕೀಯದಲ್ಲೂ ಕೂಡ ಇದ್ರು ಅವರು. ಪುರುಷ ಸೂಕ್ತ ಅನ್ನೋದೊಂದು ಪುಸ್ತಕ. ವಿದ್ಯಾರಣ್ಯ ವಿಜಯ ಅಂತ ಒಂದು ಪುಸ್ತಕ. ಇದು ವಿಜಯನಗರ ರಾಜ್ಯ ಸ್ಥಾಪನೆ ಆಗಿದಂತ ಒಂದು ಕಥೆ ಇದು. ಮ್ಯಾಕ್ಬೆತ್, ವಿಲಿಯಂ ಶೇಕ್ಸ್ಪಿಯರ್ ಅವರ ಮ್ಯಾಕ್ಬೆತ್ ಪುಸ್ತಕವನ್ನ ಕನ್ನಡದಲ್ಲಿ ಅನುವಾದ ಮಾಡಿರುವಂತದ್ದು ಇದೆ. ಮ್ಯಾಕ್ಬೆತ್ ತುಂಬಾ ಅದ್ಭುತವಾದ ಒಂದು ಪುಸ್ತಕ ಇದೆ. ಡಿ.ವಿ.ಜಿ ಅವರ ರಾಜಕೀಯ ಪ್ರಸಂಗಗಳು ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಸ್ವಲ್ಪ ಪ್ರೌಢವಾಗಿರುವಂತದ್ದು. ಜೊತೆಗೆ ಶ್ರೀರಾಮ ಪರೀಕ್ಷಣಂ ಅಂತ ಬರೆದಿದ್ದಾರೆ. ಅಂದ್ರೆ ರಾಮ ಸೀತೆಯನ್ನ ಕಾಡಿ ಕಳಿಸ್ತಾ, ಇದೆಲ್ಲ ಸುಮಾರು ವಿರೋಧಾಭಾಸಗಳು ಬರ್ತವೆ ರಾಮಾಯಣದಲ್ಲಿ. ಅದನ್ನ ಉತ್ತರವಾಗಿ ಡಿ.ವಿ.ಜಿ ಅವರು ವಾಲಿಯನ್ನ ಕೊಲ್ತಾರೆ. ವಾಲಿಯನ್ನ ಕೊಂದಾಗ ವಾಲಿ ಮತ್ತೆ ಜೊತೆ ಸಂವಾದ ಆಗುವಂಥದ್ದು ಅದೆಲ್ಲ ಬರೆದಿರುವಂಥದ್ದು. ಇದು ತಾರೆಯ ಪ್ರಶ್ನೆ ಅಂತ, ವಾಲಿಯ ಹೆಂಡತಿ ತಾರೆ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ ಡಿ.ವಿ.ಜಿ ಅವರು. ಅದು ಕೂಡ ಅದ್ಭುತವಾದ ಶ್ರೀರಾಮ ಪರೀಕ್ಷಣಂ ಅಂತ. ವೇದಾಂತ ಅಂತ ಕೆಲವು ಪುಸ್ತಕ ಬರೆದಿದ್ದಾರೆ. ಗೀತ ಶಾಕುಂತಲ ಅಂದ್ರೆ ಶಕುಂತಲ, ಅಭಿಜ್ಞಾನ ಶಾಕುಂತಲ ಅಂತ ಕಾಳಿದಾಸನ ಕೃತಿಯನ್ನ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಶೋಪನಿಷತ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸಂಸ್ಕೃತಿ ಬಹಳ ಉತ್ತಮವಾದ ಪುಸ್ತಕ ಇದು. ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ಸಂಸ್ಕೃತಿಯ ಮಹತ್ವದ ಬಗ್ಗೆ ಬರೆದಿರುವಂತಹ ಪುಸ್ತಕ. ಇದು ಯಾವುದೋ ಯೂನಿವರ್ಸಿಟಿ ಪಠ್ಯ ಪುಸ್ತಕ ಕೂಡ ಆಗಿತ್ತು. ಜೊತೆಗೆ ಈ ಪುಸ್ತಕವನ್ನ ನಾವು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಿ ಪ್ರಕಟಣೆ ಮಾಡುವಂತಹ ಒಂದು ಅವಕಾಶ ಡಿ.ವಿ.ಜಿ ಬಳಗಕ್ಕೆ ಸಿಕ್ಕಿದ್ದು ನಮ್ಮ ಅದೃಷ್ಟ. ಶ್ರೀಕೃಷ್ಣ ಪರೀಕ್ಷಣಂ ಎನ್ನುವಂತ ಒಂದು ಪುಸ್ತಕ. ಇದು ಶ್ರೀರಾಮ ಪರೀಕ್ಷಣಂ ಮತ್ತೆ ಕೃಷ್ಣನ ಪರೀಕ್ಷೆ ಮಾಡುವಂತದ ಪುಸ್ತಕ ಇದೆ. ಜೊತೆಗೆ ಡಿ.ವಿ.ಜಿ ಅವರ ಅನೇಕ ಕವನಗಳನ್ನು ಬರೆದಿದ್ದಾರೆ. ಆ ಕವನಗಳ ಸಂಕಲನ ಕೇತಕಿ ವನ ಅನ್ನೋ ಒಂದು ಕವನ ಸಂಕಲನ. ಜೊತೆಗೆ ಗೋಪಾಲಕೃಷ್ಣ ಗೋಖಲೆ ಬಗ್ಗೆ ಬರೆದಿರುವಂತಹ ಪುಸ್ತಕ. ಅವರು ಗೋಖಲೆ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಮತ್ತೆ ವಿದ್ಯಾರಣ್ಯರು ಮತ್ತು ಅವರ ಕಾಲ ಅಂತ ಒಂದು ಪುಸ್ತಕ. ಮತ್ತೆ ಅವರ ಅದ್ಭುತವಾದ ಕೃತಿ ಅಂದ್ರೆ ಇದೆ ನೋಡಿ, ಜೀವನ ಧರ್ಮ ಯೋಗ ಅಂತ. ಇದು ಡಿ.ವಿ.ಜಿ ಅವರು ಭಗವದ್ಗೀತೆ ಬಗ್ಗೆ ಉಪನ್ಯಾಸ ಮಾಡ್ತಾ ಇದ್ರು. ಅಲ್ಲಿ ಬೆಂಗಳೂರು ಬಸವನಗುಡಿಯಲ್ಲಿ ಪ್ರತಿ
ವಾರಕ್ಕೆ 2 ದಿವಸ 3 ದಿವಸ ಉಪನ್ಯಾಸ ಮಾಡ್ತಾ ಇದ್ರು. ಆ ಉಪನ್ಯಾಸಗಳನ್ನು ಒಬ್ರು ಟೇಪ್ ರೆಕಾರ್ಡ್ ಮಾಡಿಕೊಂಡು ಎಸ್.ಆರ್. ರಾಮಸ್ವಾಮಿಗಳು ಅಂತ ಅವರ ಶಿಷ್ಯರು, ಡಿ.ಆರ್. ವೆಂಕಟರಮಣನ್ ಅಂತ ಅವರ ಶಿಷ್ಯರು, ಅವರು ಇದನ್ನ ಪುಸ್ತಕವನ್ನಾಗಿ ಮಾಡಿದ್ದಾರೆ. ಈ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂದಿದೆ. ಜೀವನ ಧರ್ಮ ಯೋಗ ಅಂದ್ರೆ ಭಗವದ್ಗೀತೆ ಬಗ್ಗೆ ಇರುವಂತಹ ಒಂದು ಭಾಷ್ಯ ಪುಸ್ತಕ, ದೊಡ್ಡ ಪುಸ್ತಕ. ಅಂದ್ರೆ ಇವೆಲ್ಲ ಏನು ಅಂದ್ರೆ ಮಕ್ಕಳು ಇವತ್ತೇ ಓದ್ಬೇಕು ಅಂತಲ್ಲ, ಬಟ್ ಇದ್ರ ಬಗ್ಗೆ ಆಸ್ಥೆಯನ್ನು ಇಟ್ಕೊಂಡ್ರೆ ಮುಂದೆ ಸಾಕಷ್ಟು ಓದ್ಬೋದು. ಅದೇ ಅನ್ಕೋತಾ ಇದ್ದೆ, ಎಷ್ಟು ಪುಸ್ತಕಗಳಿದೆ. ಜೊತೆಗೆ ಸಣ್ಣ ಸಣ್ಣ ಇದನ್ನು ಬರೆದಿದ್ದಾರೆ, ಪ್ರಹಸನ ತ್ರಯಿ ಅಂತ ಬರೆದಿದ್ದಾರೆ. 3 ಇದನ್ನ ಮಕ್ಕಳಿಗೋಸ್ಕರ ಇರುವಂತದ್ದು, ಇದು ಪ್ರಹಸನ ತ್ರಯಿ ಅಂತ ಬರೆದಿದ್ದಾರೆ. ತಿಲೋತ್ತಮ ಕನಕಾಲುಕ ಅಂತ 2 ನಾಟಕವನ್ನು ಕೂಡ ಬರೆದಿದ್ದಾರೆ. ಈ ರೀತಿಯಾಗಿ ಪುಸ್ತಕ ಸಾಕಷ್ಟು ಅನೇಕ ಪುಸ್ತಕಗಳನ್ನ ಡಿ.ವಿ.ಜಿ ಅವರು ಬರೆದಿರುವಂತದ್ದು ಇದೆ. ಅಂದ್ರೆ ಮಕ್ಕಳು ಏನು ಅಂದ್ರೆ ನಾನು ನಿಮ್ಗೆ ಕೇಳ್ಕೊಳ್ಳುವಂಥದ್ದು ಏನು, ಸಾಹಿತ್ಯವ ಯಾಕೆ ಬೇಕು ಮನುಷ್ಯನಿಗೆ, ಸಾಹಿತ್ಯ ಸಂಗೀತ ಇವೆಲ್ಲ ಪ್ರಯತ್ನ ಪಡ್ಬೋದು. ಸಾಹಿತ್ಯವನ್ನು ಓದಕ್ಕೆ ಕಷ್ಟಪಡ್ಬೇಕಾಗಿಲ್ಲ, ಆಸಕ್ತಿ ಬೇಕಾಗುವಂಥದ್ದು. ಇವರು ಕೂಡ ಡಿ.ವಿ.ಜಿ ಅವರು, ನಿಮ್ಗೊಂದು ಆಶ್ಚರ್ಯ ಆಗ್ಬೋದು, ಡಿ.ವಿ.ಜಿ ಅವರು SLC ಮೆಟ್ರಿಕಲ್ ಕನ್ನಡದಲ್ಲಿ ಫೇಲ್ ಆಗಿದ್ರು. ಅಂದ್ರೆ ಫೇಲ್ ಆಗಿದ್ರು ಏನು ಉದ್ದೇಶ ಅಂದ್ರೆ ಅವರು ಪಠ್ಯ ಪುಸ್ತಕದಲ್ಲಿ ಇರುವಂತದ್ದು ಬರೆದಿಲ್ಲ, ಆದ್ರೆ ಅವರು ಅದಕ್ಕಿಂತ ಮೀರಿದವರಾಗಿದ್ರು. ಅವರ ವಿಚಾರವನ್ನ ವಿಶ್ವವಿದ್ಯಾಲಯದ ಮಟ್ಟದಲ್ಲೂ ಕೂಡ ಅದನ್ನ ಡಿಸ್ಕಷನ್ ಮಾಡುತ್ತಾರೆ. ಈ ರೀತಿಯಾಗಿ ಒಂದು ಸಣ್ಣ ಸೌಮ್ಯ ಕಥೆಯಿಂದಾಗಿ ಡಿ.ವಿ.ಜಿ ಅವರು 1975ನೇ ಇಸ್ವಿಯಲ್ಲಿ ಕಾಲವಾದ್ರು. 1887ನೇ ಇಸ್ವಿಯಲ್ಲಿ ಹುಟ್ಟಿ ಸುಮಾರು 88 ವರ್ಷಗಳ ಕಾಲ ಬದುಕನ್ನ ಸಾಗಿಸಿದಂತಹ ಡಿ.ವಿ.ಜಿ ಅವರು, ಅಂತಹ ಡಿ.ವಿ.ಜಿ ಅವರ ಒಂದು ಅದ್ಭುತವಾದ ಪರಿಚಯನ ಮಾಡ್ಕೊಳ್ಳುವಂತ ಅವಕಾಶ ಸಿಕ್ತು. ಜೊತೆಗೆ ನಾನು ಹೇಳಿದಂತೆ ಡಿ.ವಿ.ಜಿ ಅವರ ಈ ಕಾಮಿಕ್ಸ್ ಅನ್ನ ತರುವಂತಹ ಒಂದು ಇದು ತುಂಬಾ ಚೆನ್ನಾಗಿರುವಂತ ಕಾಮಿಕ್ಸ್. ಇಲ್ಲಿ ಮೇಷ್ಟ್ರು ಶಾಲೆಯಲ್ಲಿ ಪಾಠ ಮಾಡ್ತಾ ಡಿ.ವಿ.ಜಿ ಅವರು ಪರಿಚಯ ಮಾಡುವಂತ ಇದೆ, ತುಂಬಾ ಚೆನ್ನಾಗಿರುವಂತ ಪುಸ್ತಕ. ಈ ಪುಸ್ತಕವನ್ನ ನಾನು ನಿಮ್ಮ ಶಾಲೆಗಳಿಗೆ ಕಳ್ಸಿಕೊಡ್ತೇನೆ. ಪ್ರತಿ ಶಾಲೆಗೆ 5 ಪುಸ್ತಕ, ಅಂದ್ರೆ 3 ಕನ್ನಡ 2 ಇಂಗ್ಲಿಷ್ ಅನ್ನು ನಿಮಗೆ ಕಳಿಸ್ಕೊಡ್ತೇನೆ. ಪುಸ್ತಕವನ್ನ ಬಹುಶಃ ಮುಂದಿನ ವಾರ ನಾನು ಮಾತಾಡಿದ್ದೇನೆ ನಮ್ಮ ಸಂಸ್ಥೆಯಲ್ಲಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ನೀವು ಕಳಿಸಿದ್ಮೇಲೆ ನೀವು ಅದರಲ್ಲಿ ಇಟ್ಕೊಂಡು ನೀವು ಅದನ್ನ ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಯಾವ್ದಾರ ಒಂದು ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿ ನಿಮ್ಗಳಿಗೆಲ್ಲ ಅದರ ವಿಚಾರವನ್ನು ತಿಳಿಯುವಂಥದ್ದು ಮಾಡೋಣ. ಬಹಳ ಸಂತೋಷ ನನಗೆ ಆಯ್ತು. ನನ್ನ ಮಾತನ್ನು ಮುಗಿಸ್